ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಕಳೆದ ತರಗತಿಯಲ್ಲಿ ನಾವು 2024ರ ಕೆಸೆಟ್ ಪರೀಕ್ಷೆಯ ಪತ್ರಿಕೆ 1ಅನ್ನು ಒಂದಿಷ್ಟು ಕ್ವೆಶನ್ಸ್ಗಳನ್ನು ನಾವು ಬಿಡಿಸಿದ್ದೇವೆ. ಇವತ್ತು ಅದರ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ನಿನ್ನೆ ಸ್ವಯಂ ಪ್ಲಸ್ ಅನ್ನುವಂತಹ ಒಂದು ಭಾರತ ಸರ್ಕಾರದ ಉಪಕ್ರಮದ ಕುರಿತು ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಇದರ ಮುಂದುವರೆದ ಭಾಗವನ್ನು ನಾವು ನೋಡಿದಾಗ ಇವತ್ತು ನಾವು ಸ್ವಯಂ ಪ್ರಭಾ ಅನ್ನುವಂತಹ ಉಪಕ್ರಮದ ಬಗ್ಗೆ ನೋಡ್ತಾ ಹೋಗೋಣ. ಸ್ವಯಂ ಪ್ರಭಾ ಅಂತ ಹೇಳಿದ್ರೆ ಏನು? ಸ್ವಯಂ ಪ್ರಭಾ ಅಂತ ಹೇಳಿದ್ರೆ ಇದೊಂದು 40 DTH ಚಾನಲ್ಗಳ ಗುಂಪಾಗಿದ್ದು ಇದು GSAT 15 ಅನ್ನುವಂತಹ ಒಂದು ಉಪಗ್ರಹವನ್ನು ಬಳಸಿಕೊಂಡು 24x7 ಆಧಾರದಲ್ಲಿ ಒಂದು ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಂತಹ ಒಂದು ಉಪಕ್ರಮವಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಸ್ವಯಂ ಪ್ರಭಾ ಅನ್ನುವಂಥದ್ದು GSAT 15 ಅನ್ನುವಂತಹ ಒಂದು ಉಪಗ್ರಹವನ್ನು ಬಳಸಿಕೊಂಡು 24x7 40 DTH ಚಾನಲ್ಗಳ ಮೂಲಕ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಿರುವಂತಹ ಒಂದು ವೇದಿಕೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಇಲ್ಲಿ ಈ ಒಂದು ಸ್ವಯಂ ಪ್ರಭಾ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರತಿದಿನವೂ ಕೂಡ 4 ಗಂಟೆಗಳ ಒಂದು ಹೊಸ ವಿಷಯವನ್ನು ಇಲ್ಲಿ ಪ್ರಸಾರವನ್ನು ಮಾಡ್ತಾರೆ, ಅಂದರೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾರೆ. ದಿನಕ್ಕೆ ಈ ಒಂದು ಕಾರ್ಯಕ್ರಮವನ್ನು 5 ಬಾರಿ ಪುನರಾವರ್ತನೆಯನ್ನು ಮಾಡ್ತಾರೆ. ಕಾರಣ ಅಂದರೆ ಇವತ್ತು ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕಾಗಿರುತ್ತೆ, ಕಾಲೇಜಿಗೆ ಹೋಗಬೇಕಾಗಿರುತ್ತೆ. ಅವರಿಗೆ ಬಿಡುವಿನ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮ, ಶೈಕ್ಷಣಿಕ ಕಾರ್ಯಕ್ರಮವನ್ನು ನೋಡಬೇಕು, ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ದಿನದಲ್ಲಿ 5 ಬಾರಿ ಪುನರಾವರ್ತನೆಯನ್ನು ಇಲ್ಲಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಿಕ್ಕೆ IITಗಳಾಗಿರ್ಬೋದು, UGC ಆಗಿರ್ಬೋದು, CEC ಆಗಿರ್ಬೋದು, IGNOU ಆಗಿರ್ಬೋದು, ಹೀಗೆ ಒಂದು ಉತ್ತಮವಾದಂತಹ ಒಂದು ಶೈಕ್ಷಣಿಕ ಸಂಸ್ಥೆಗಳು ಈ ಒಂದು ಸ್ವಯಂ ಪ್ರಭಾದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಸ್ವಯಂ ಪ್ರಭಾ ಅಂತ ಹೇಳಿದ್ರೆ 40 DTH ಚಾನಲ್ಗಳನ್ನು ಒಳಗೊಂಡಿರುವಂಥ ಒಂದು ಗುಂಪು ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಅಷ್ಟೇ ಅಲ್ಲದೆ ಸ್ವಯಂ ಪ್ರಭಾ ಅನ್ನುವಂಥದ್ದು ಹಲವಾರು ಚಾನಲ್ಗಳನ್ನು ಕೂಡ ಪ್ರಸಾರ ಮಾಡುತ್ತೆ. ಅದರಲ್ಲಿ ಫ್ರೀಯಾಗಿ ಸಿಗುವಂತಹ ಒಂದು ಚಾನಲ್, ಅಂದರೆ ಯಾವುದೇ ರೀತಿಯಾದಂತಹ ಹಣವನ್ನು ಪಾವತಿಸದೆ ಸಿಗುವಂಥ ಒಂದು ಫ್ರೀ ಅವೈಲಬಲ್ ಚಾನಲ್ ಯಾವುದು ಅಂತ ಹೇಳಿದ್ರೆ ಫ್ರೀ ಡಿಸ್ DTH ಅಂತ ಹೇಳಿ ಒಂದು ಚಾನಲ್ ಸಿಗುತ್ತೆ. ಈ ಸ್ವಯಂ ಪ್ರಭಾ ಅಂತ ಏನು ಒಂದು ಕಾರ್ಯಕ್ರಮ ಇದೆ ಅಥವಾ ಒಂದು ವೇದಿಕೆ ಇದೆ, ಇದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತೆ. ಹಾಗಾದರೆ ಶಾಲಾ ಶಿಕ್ಷಣಕ್ಕೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋರು ಯಾರು ಅಂತ ಹೇಳಿದ್ರೆ ಈ ವಿದ್ಯಾ ಅನ್ನುವಂತಹ ಒಂದು ಉಪಕ್ರಮ ಅಥವಾ ವೇದಿಕೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂತಹ ಜವಾಬ್ದಾರಿಯನ್ನು ಸಾತಿ ಅನ್ನುವಂತಹ ಒಂದು ವೇದಿಕೆ ಅಥವಾ ಉಪಕ್ರಮ ಜವಾಬ್ದಾರಿಯನ್ನು ವಹಿಸ್ಕೊಂಡಿದೆ ಅಂತ ಹೇಳಿ ನೋಡ್ಬೋದಾಗಿದೆ. ಈಗ ನಾವು ಸ್ವಯಂ ಪ್ರಭಾದ ಬಗ್ಗೆ ತಿಳಿದುಕೊಂಡ್ವಿ. ಈಗ ನಾವು ಈ ವಿದ್ಯಾದ ವಿಚಾರದ ಬಗ್ಗೆ ಅಥವಾ ವೇದಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿದ್ಯಾ PM E-ವಿದ್ಯಾ. PM E-ವಿದ್ಯಾ ಎಂಬುವಂಥದ್ದು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದ ಒಂದು ವಿಶಿಷ್ಟ ಮತ್ತು ನವೀನ ಉದ್ಯಮವಾಗಿದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿ ವಿವಿಧ ರೀತಿಯ ಡಿಜಿಟಲ್ ಅಥವಾ ಆನ್ಲೈನ್ ಬೋಧನಾ ಕಲಿಕಾ ವಿಷಯಗಳಿಗೆ ಬಹುಮಾರ್ಗದ ಪ್ರವೇಶವನ್ನು ಸುಲಭಗೊಳಿಸಬೇಕು ಅಂತ ಹೇಳಿ ಈ ಒಂದು ವೇದಿಕೆಯನ್ನು ಭಾರತ ಸರ್ಕಾರ ಜಾರಿ ಮಾಡಿದೆ ಅನ್ನೋದನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಈ PM E-ವಿದ್ಯಾ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಸಮಗ್ರ ಪ್ರವೇಶವನ್ನು ಇಲ್ಲಿ ಕೊಡಲಾಗುತ್ತೆ. ಅಂದರೆ ಇಂಟರ್ನೆಟ್ನ ಮೂಲಕ, ರೇಡಿಯೋದ ಮೂಲಕ, ಸಮುದಾಯ ರೇಡಿಯೋ ಮೂಲಕ, TV ಸೇರಿದಂತೆ ದೂರಸ್ಥ ಕಲಿಕಾ ವೇದಿಕೆಗಳ ಬಹುಮಾರ್ಗದ ಒಂದು ಸೆಟಪ್ ಅಂತ ಏನು ಹೇಳ್ತಾರೆ, ಇವುಗಳ ಮೂಲಕ
ಎಲ್ರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ಈ ವಿದ್ಯಾದ ಒಂದು ಪ್ರಮುಖ ಉದ್ದೇಶವಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಈ ಪಿ ಎಂ ವಿದ್ಯಾ ಅನ್ನುವಂತಹ ಒಂದು ಏನು ಕಾರ್ಯಕ್ರಮ ಇದೆ, ಈ ಒಂದು ಉಪಕ್ರಮ 1ನೇ ತರಗತಿಯಿಂದ 12ನೇ ತರಗತಿಗಳಿಗೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ವಿಷಯಗಳನ್ನು ಪ್ರಸಾರ ಮಾಡುತ್ತೆ ಅನ್ನುವಂತಹ ವಿಷಯವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಹಾಗಾದರೆ ಈ ಒಂದು ಚಾನೆಲ್ಗಳು ಅಥವಾ ಏನು ಒಂದು ಶೈಕ್ಷಣಿಕ ವಿಷಯಗಳಿರುತ್ತೆ, ಸೊ ಅವುಗಳಿಗೆ NCERT ಆಗಿರ್ಬೋದು, CBSE ಆಗಿರ್ಬೋದು, KVS ಆಗಿರ್ಬೋದು, NIOS ಆಗಿರ್ಬೋದು ಅಥವಾ ರೋಟರಿ ಆಗಿರ್ಬೋದು, ಮುಂತಾದ ಸಂಸ್ಥೆಗಳ ಒಂದು ಅಭಿವೃದ್ಧಿಪಡಿಸಿರುವಂತಹ ಪಠ್ಯಕ್ರಮ ಆಧಾರಿತ ಶೈಕ್ಷಣಿಕ ವಿಷಯಗಳನ್ನು ಪ್ರಸಾರ ಮಾಡುತ್ತೆ. ಈಗ ನಾವು ಸೆಂಟ್ರಲಲ್ಲಿ ಹೋದರೆ ನಾವು CBSE ಸಿಲೆಬಸ್ಸನ್ನು ನೋಡ್ತೀವಿ, NCERT ಸಿಲೆಬಸ್ಸನ್ನು ನೋಡ್ತೀವಿ. ಸೊ ಹಾಗಾಗಿ ಅಂತಹ ಪಠ್ಯವನ್ನು ಕೂಡ ಇಲ್ಲಿ ಬೋಧನೆಯನ್ನು ಮಾಡಲಾಗುತ್ತೆ ಅನ್ನುವಂಥ ವಿಷಯವನ್ನು ನಾವು ನೋಡ್ಬೋದಾಗಿದೆ. ಹಾಗಾದರೆ ಈಗ ನಾನು ಮೊಬೈಲಲ್ಲಿ ಸ್ವಯಂಪ್ರಭವನ್ನು ಅಥವಾ ಮೊಬೈಲಲ್ಲಿ ನಾನು ಈ ಒಂದು 10ನೇ ತರಗತಿಯ ಅಥವಾ 12ನೇ ತರಗತಿಯ ವಿಡಿಯೋಸ್ಗಳನ್ನು ನಾನು ನೋಡಬೇಕು ಅಂತ ಹೇಳಿದ್ರೆ, ದೀಕ್ಷಾ ಅನ್ನುವಂತಹ ಒಂದು ಮೊಬೈಲ್ ಅಪ್ಲಿಕೇಶನ್ನ ಮೂಲಕ ನಾವೇನು ಮಾಡ್ಬೋದು, PM ಈ ವಿದ್ಯಾದ ವೇದಿಕೆಯ ಮೂಲಕ ಪ್ರಸಾರಗೊಳ್ಳುವಂತಹ ಶೈಕ್ಷಣಿಕ ವಿಷಯಗಳನ್ನು ನೋಡಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾವ ಮೊಬೈಲ್ ಆ್ಯಪ್ ಅಂತ ಹೇಳಿದ್ರೆ ದೀಕ್ಷಾ ಅನ್ನುವಂತಹ ಮೊಬೈಲ್ ಆ್ಯಪ್. ಸೊ ಓಕೆ, ಈಗ ನಾವು ಸಾತಿ ನೋಡೋಣ. ಸಾತಿ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ವಿಷಯಗಳ ಕುರಿತು ಬೋಧನೆಯನ್ನು ಮಾಡಲಾಗುತ್ತೆ. ಸೊ ಇಲ್ಲಿ ಶಿಕ್ಷಣ ಸಚಿವಾಲಯ ಮತ್ತು IIT ಕಾನ್ಪುರ ಸಹಯೋಗದೊಂದಿಗೆ ಸಾತಿ ಅನ್ನುವಂತಹ ಒಂದು ಪ್ರಯತ್ನವನ್ನು ಇವರು ಆರಂಭವನ್ನು ಮಾಡಿದ್ದಾರೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಒಂದು ವಿದ್ಯಾರ್ಥಿಗಳಿಗೆ ಇದೊಂದು ಬೆಂಬಲವನ್ನು ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸೊ ಇದರ ಆನ್ಲೈನ್ ವೇದಿಕೆಯು ವೈವಿಧ್ಯಮಯ ಅಧ್ಯಯನ ಸಾಮಗ್ರಿಗಳನ್ನು, ಅಭ್ಯಾಸ ಪರೀಕ್ಷೆಗಳನ್ನು ಹಾಗೂ ವೈಯಕ್ತಿಕಗೊಳಿಸಿದಂತಹ ಮಾರ್ಗದರ್ಶನವನ್ನು ಕೂಡ ಇದು ನೀಡುತ್ತೆ. ಅಷ್ಟೇ ಅಲ್ಲದೆ ಸಮಗ್ರ ಸಿದ್ಧತೆಯನ್ನು ಕೂಡ ಖಚಿತಪಡಿಸುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸಾಥಿಯೂ ಕೂಡ DTH TVಯಲ್ಲೂ ಹಾಗೂ ಒಂದು ವೆಬ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲೂ ಕೂಡ ನಮಗೆ ಈ ಒಂದು ಸಾಥಿ ಅನ್ನುವಂತಹ ವೇದಿಕೆ ಮೂಲಕ ನಾವು ಶೈಕ್ಷಣಿಕ ಅಧ್ಯಯನದ ಸಾಮಗ್ರಿಗಳನ್ನು ಪಡ್ಕೊಳ್ಬೋದಾಗಿರುತ್ತೆ. ಸೊ ಹಾಗಾಗಿ ಈಗ ನಮಗೆ ಗೊತ್ತಾಯಿತು ಸ್ವಯಂಪ್ರಭಾ ಅಂದರೆ ಏನು. ಸ್ವಯಂಪ್ರಭದಲ್ಲಿ 3 ರೀತಿಯಾದಂತಹ ಒಂದು ವೇದಿಕೆಗಳನ್ನು ನೋಡ್ತೀವಿ. ಒಂದು ಸ್ವಯಂಪ್ರಭಾ ಆಗಿರ್ಬೋದು, ಮತ್ತು ಈ ವಿದ್ಯಾ ಆಗಿರ್ಬೋದು, ಹಾಗೆ ಸಾತಿ ಅನ್ನುವಂತಹ ವೇದಿಕೆಗಳ ಮೂಲಕ ಸಂಪೂರ್ಣ ಸಮಗ್ರ ಎಲ್ಲರಿಗೂ ಅಂದರೆ ಉನ್ನತ ಶಿಕ್ಷಣಕ್ಕೂ ಸಿಗಬೇಕು, ಈ ಕಡೆ ಪ್ರಾಥಮಿಕ ಶಿಕ್ಷಣ ಮಾಧ್ಯಮ ಮಕ್ಕಳಿಗೂ ಕೂಡ ಸಿಗಬೇಕು, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ದೊಡ್ಡ ಕನಸನ್ನು ಕಂಡಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಸರ್ಕಾರದ ವತಿಯಿಂದ ಒಂದು ಏನಂತ ಹೇಳ್ತಾರೆ ಶೈಕ್ಷಣಿಕ ಸಮಗ್ರ ಒಂದು ಪಠ್ಯ ಸಿಗಬೇಕು ಅನ್ನುವಂತಹ ಒಂದು ಅದ್ಭುತವಾದಂಥ ಆಲೋಚನೆಯೊಂದಿಗೆ ಬಂದಿರುವಂತಹ ಅಥವಾ ಜಾರಿಗೊಂಡಿರುವಂತಹ ಒಂದು ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಅದು ಸ್ವಯಂಪ್ರಭಾ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಓಕೆ, ಸೊ ಇಲ್ಲಿ ವಾಟ್ ಈಸ್ ಸ್ವಯಂಪ್ರಭಾ ಅಂತ ಹೇಳಿ, ಸೊ ಇದು ಸೇಮ್ ಅಲ್ಲಿ ಏನು ಇನ್ಫಾರ್ಮೇಷನ್ ಈಗ ಆಲ್ರೆಡಿ ಓದಿದ್ದೀವಿ ಅದು ಇಂಗ್ಲೀಷ್ನಲ್ಲಿದೆ. ಸೊ ಇಂಗ್ಲೀಷ್ನಲ್ಲಿ ಬೇಕಾದವರು ಓದ್ಕೊಳ್ಬಹುದಾಗಿರುತ್ತೆ. ಸೊ ಒಂದಿಷ್ಟು ಕ್ವಶನ್ಸ್ಗಳು ಪದೇ ಪದೇ ನೀವು ಸ್ವಯಂಪ್ರಭಾ ವೆಬ್ಸೈಟಿಗೆ ಹೋದರೆ ಈ ರೀತಿಯ ಒಂದು 20-30 ಪ್ರಶ್ನೆಗಳನ್ನು ನೀವು ನೋಡ್ಬೋದು. ಯಾಕೆ ಈ ಪ್ರಶ್ನೆಗಳನ್ನು ನಾನು ಇಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರೆ, ಸ್ವಯಂಪ್ರಭಾ ಅಂದರೆ ಏನು ಅಂತ ಹೇಳಿ ಪದೇ ಪದೇ ಏನು ಕ್ವಶನ್ಸ್ ರೈಸ್ ಆಗ್ತಿರುತ್ತೆ, ಅದಕ್ಕೆ ಆನ್ಸರನ್ನು ನಾವು ಸ್ವಯಂಪ್ರಭಾ ವೆಬ್ಸೈಟಲ್ಲೇ ನೋಡ್ಬೋದು. ಸೊ ಹಾಗಾಗಿ ಈ ಪ್ರಶ್ನೆಗಳು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ಹೌ ಮೆನಿ ಚಾನಲ್ಸ್ ಆರ್ ಅವೈಲಬಲ್ ಇನ್ ದ ಸ್ವಯಂಪ್ರಭಾ ಅಂತ ಹೇಳಿ ಬಂದಾಗ 40 ಕೊಟ್ಟಿದ್ದಾರೆ. ಸೊ ಹಾಗಾಗಿ ವಿಚ್ DTH ಸರ್ವಿಸ್ ಪ್ರೊವೈಡರ್ ಆಸ್ ಎ ಟೆಲಿಕಾಸ್ಟಿಂಗ್ ಸ್ವಯಂಪ್ರಭಾ ಚಾನಲ್ ಅಂತ ಹೇಳಿದ್ರೆ DD ಫ್ರೀ ಡಿಶಾ ಮತ್ತು ಡಿಶಾ TV ಚಾನಲ್ ಏನು ಮಾಡುತ್ತೆ, ಪ್ರಸಾರ ಮಾಡುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಇದಕ್ಕೆ ನಾವೇನಾದರೂ ಫೀಸ್ ಏನಾದರೂ ಪೇ ಮಾಡಬೇಕಾ ಅಂತ ಹೇಳಿ ಬಂದಾಗ ನೋ, ಇಟ್ ಈಸ್ ಫ್ರೀ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ವೆಬ್ಸೈಟ್ಗಳಿಗೆ ನೀವು ಭೇಟಿ ಕೊಡಿ. ಸ್ವಯಂಪ್ರಭಾ ಆಗಿರ್ಬೋದು, ಸ್ವಯಂ ಆಗಿರ್ಬೋದು, ಸ್ವಯಂ ಪ್ಲಸ್ ಆಗಿರ್ಬೋದು, ಶೋಧಗಂಗಾ ಆಗಿರ್ಬೋದು. ಸೊ ಈ ರೀತಿ ವೆಬ್ಸೈಟ್ಗಳಿಗೆ ಭೇಟಿ ಕೊಟ್ಟಾಗ ನಮಗೆ ಸಂಪೂರ್ಣ ಮಾಹಿತಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈಗ ಸ್ವಯಂ ಪ್ರಭಾ ನೋಡಾಯಿತು. ಈಗ ಶೋಧ ಸಿಂಧು ನೋಡೋಣ.
ಸೊ ಶೋಧ ಸಿಂಧು ಈ ಒಂದು ಕಾರ್ಯಕ್ರಮ ಏನು? ಸೊ ನಮಗಿಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡಿದ್ರೆ ನಮಗೆ ಒಂದು ಗ್ರಂಥಾಲಯದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ಶೋಧ ಸಿಂಧು ಅಂದರೆ ಏನೋ ಒಂದು ಸರ್ಚ್ ಮಾಡ್ತಾ ಇದ್ದಾರೆ ಅಥವಾ ಸರ್ಚಿಂಗ್ ಏನೋ ಒಂದು ಉಪಕ್ರಮ ಅಂತೇಳಿ ನಮಗೆ ಹೆಸರು ನೋಡಿದ ಕೂಡಲೇ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಶೋಧ ಸಿಂಧು ಏನಿದೆ ಇದು ತಜ್ಞರ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಅಂದರೆ ಪ್ರಸ್ತುತವಾಗಿ ಅದನ್ನು ಶಿಕ್ಷಣ ಸಚಿವಾಲಯ ಅಂತ ಹೇಳಿ ಕರೆಯಲಾಗುತ್ತೆ, ಇದು 3 ಒಕ್ಕೂಟಗಳನ್ನು ಸೇರಿಸಿ ಈ ಶೋಧ ಸಿಂಧು ಅನ್ನುವಂತಹ ಒಂದು ಉಪಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಹಾಗಾದರೆ ಆ 3 ಸಂಸ್ಥೆಗಳು ಯಾವುದು ಅಂತ ಹೇಳಿದ್ರೆ, ಒಂದು UGC ಇನ್ಫೋನೆಂಟ್ ಇದೆ, ನಂತರದಲ್ಲಿ NLIST ಇದೆ, ಇನ್ನೊಂದು ಇಂಡೆಸ್ಟ್ AICTE ಇದೆ. ಈ 3 ಸಂಸ್ಥೆಗಳು ಸೇರಿ ಈ ಒಂದು ಶೋಧ ಸಿಂಧು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಅಥವಾ ಉಪಕ್ರಮವನ್ನು ಅಥವಾ ಒಂದು ವೇದಿಕೆಯನ್ನು ಜಾರಿಗೊಳಿಸಿದ್ದಾರೆ. ಹಾಗಾದರೆ ಇದು ಏನು ಅಂತ ಹೇಳಿದ್ರೆ, ಇದು ಒಂದು ಗ್ರಂಥಸೂಚಿ ಅಥವಾ ಗ್ರಂಥಾಲಯ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಸೊ ಈ ಒಂದು ಶೋಧ ಸಿಂಧುವಿನಲ್ಲಿ ಯಾವೆಲ್ಲ ರೀತಿಯಾದಂತಹ ಒಂದು ಗ್ರಂಥಾಲಯ ಅಥವಾ ಒಂದು ಪುಸ್ತಕಗಳು ನಮಗೆ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ, ಇದರ ಒಂದು ಉದ್ದೇಶವನ್ನು ನಾವು ನೋಡೋಣ. ಮೊದಲಿಗೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಪೂರ್ಣ ಪಠ್ಯವನ್ನು, ಗ್ರಂಥಸೂಚಿ ಹಾಗೂ ವಾಸ್ತವಿಕ ದಂತಸಂಚಯಗಳನ್ನು ಸೇರಿದಂತೆ ಗುಣಾತ್ಮಕ ಎಲೆಕ್ಟ್ರಾನಿಕಲ್ ಸಂಪನ್ಮೂಲಗಳನ್ನು ಈ ಒಂದು ಯೂನಿವರ್ಸಿಟಿಗಳಿಗೆ ಅಥವಾ ಕಾಲೇಜುಗಳಿಗೆ ಕೊಡಬೇಕು ಅನ್ನುವಂಥದ್ದು ಶೋಧ ಸಿಂಧುವಿನ ಒಂದು ಉದ್ದೇಶ ಅಂತ ಹೇಳ್ಬೋದು. ಸೊ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಪುಸ್ತಕಗಳನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಆದರೆ ಪ್ರಸ್ತುತ ಸಮಾಜದಲ್ಲಿ ಮೊಬೈಲ್ ಅನ್ನುವಂಥದ್ದು, ಇಂಟರ್ನೆಟ್ ಅನ್ನುವಂಥದ್ದು ಪ್ರತಿಯೊಬ್ಬರ ಹತ್ರನೂ ಕೂಡ ಇರುತ್ತೆ. ಸ್ಟೂಡೆಂಟ್ಸ್ ಹತ್ರನೂ ಇರುತ್ತೆ, ಅಥವಾ ಶಾಲಾ ಶಿಕ್ಷಣ ಅಥವಾ ಒಂದು ಕಾಲೇಜು ಶಿಕ್ಷಣದಲ್ಲೂ ಕೂಡ ನಾವು ಮೊಬೈಲ್ಗಳು, ಲ್ಯಾಪ್ಟಾಪ್ಗಳನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಈ ಶೋಧ ಸಿಂಧು ಏನು ಮಾಡುತ್ತೆ ಅಂತ ಅಂದರೆ, ಆನ್ಲೈನ್ನ ಮುಖಾಂತರ ಅಥವಾ ಇಂಟರ್ನೆಟ್ನ ಮುಖಾಂತರ ಪ್ರತಿಯೊಂದು ಪಠ್ಯ ಸಾಮಗ್ರಿಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಫ್ರೀಯಾಗಿ ಸಿಗಬೇಕು ಅನ್ನುವಂತಹ ಒಂದು ಅದ್ಭುತವಾದಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ವೇದಿಕೆಯನ್ನು ಜಾರಿಗೊಳಿಸಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಹಾಗಾಗಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಉನ್ನತ ಶಿಕ್ಷಣ ಎಲೆಕ್ಟ್ರಾನಿಕ್ ಸಂಪನ್ಮೂಲಗಳನ್ನು ಒದಗಿಸುವಂಥದ್ದೇ ಶೋಧ ಸಿಂಧುವಿನ ಪ್ರಮುಖ ಉದ್ದೇಶ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಶೋಧ ಸಿಂಧುವಿನ ಗುರಿ ಮತ್ತು ಉದ್ದೇಶಗಳನ್ನು ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಓದ್ಕೊಳ್ಬೋದಾಗಿರುತ್ತೆ. ಹಾಗಾಗಿ ಇಲ್ಲಿ ನಾವು 3800 ಕಾಲೇಜ್ಗಳು ಈ ಒಂದು ಲೈಬ್ರರಿಗೆ ಲಾಗಿನ್ ಆಗಿರೋದನ್ನು ನೋಡ್ಬೋದು. ಸೊ ಈ ಒಂದು ಲೈಬ್ರರಿಯಲ್ಲಿ 10,000ಕ್ಕೂ ಹೆಚ್ಚು ಈ ಜರ್ನಲ್ಗಳು ಇರೋದನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ 1,99,500 ಈ ಪುಸ್ತಕಗಳು ನಮಗೆ ಶೋಧ ಸಿಂಧು ಅನ್ನುವಂಥ ಒಂದು ಲೈಬ್ರರಿಯಲ್ಲಿ ನಮಗೆ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಶೋಧ ಸಿಂಧು ಅಂತ ಹೇಳಿದ್ರೆ ನಮಗೆ ಒಂದು ಆನ್ಲೈನ್ ಮುಖಾಂತರ ಪಠ್ಯ ಸಾಮಗ್ರಿಗಳು, ಪುಸ್ತಕಗಳು, ಈ ಜರ್ನಲ್ಸ್ಗಳು ನಮಗೆ ಲಭ್ಯವಾಗುತ್ತೆ. ಸೊ ಇಂಟರ್ನೆಟ್ನ ಮುಖಾಂತರ. ಸೊ ಹಾಗಾಗಿ ಶೋಧ ಸಿಂಧುವಿನಲ್ಲಿ ನಮಗೆ ಪುಸ್ತಕಗಳು ಉಚಿತವಾಗಿ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ನಮಗೆ ಶೋಧ ಸಿಂಧುವಿನ ಬಗ್ಗೆ ಗೊತ್ತಾಯಿತು, ಸ್ವಯಂ ಪ್ಲಸ್ ಬಗ್ಗೆ ಗೊತ್ತಾಯಿತು, ಸ್ವಯಂ ಬಗ್ಗೆನೂ ಕೂಡ ನಾವು ಇಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ. ಸೊ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಸೊ ಪ್ರಶ್ನೆ ಬಂದು, ಯಾವ ಬಗೆಯ ಸರ್ವರ್ ವೆಬ್ಸೈಟ್ಗಳನ್ನು ಮರು ನಿರ್ದೇಶಿಸುತ್ತೆ? ಇದು ಇಂಪಾರ್ಟೆಂಟ್. ಮರು ನಿರ್ದೇಶಿಸುತ್ತೆ ಅಂದರೆ ರೀಡೈರೆಕ್ಟ್ ಮಾಡುತ್ತೆ ಅಂತ ಹೇಳಿ. ಸೊ ಕ್ಲೌಡ್ ಸರ್ವರ್ ಇದೆ, ಪ್ರಾಕ್ಸಿ ಸರ್ವರ್ ಇದೆ, DHCP ಸರ್ವರ್ ಇದೆ, FTP ಸರ್ವರ್ ಇದೆ. ಫಸ್ಟ್ ಆಫ್ ಆಲ್ ಆನ್ಸರ್ ನಾನು ಹೇಳ್ತೀನಿ. ಸೊ ಆನ್ಸರ್ ಬಂದು ಪ್ರಾಕ್ಸಿ ಸರ್ವರ್ ಅಂತ ಹೇಳಿ. ಆ್ಯಕ್ಚುಲಿ ಕೀ ಆನ್ಸರಲ್ಲಿ ಕ್ಲೌಡ್ ಸರ್ವರ್ ಅಂತ ಕೊಟ್ಟಿದ್ದಾರೆ, ಬಟ್ ಆನ್ಸರ್ ಬಂದು ಪ್ರಾಕ್ಸಿ ಸರ್ವರ್. ಯಾಕೆ ಅಂತ ನಾನು ಹೇಳ್ತೀನಿ. ಸೊ ಪ್ರಾಕ್ಸಿ ಸರ್ವರ್ ಏನು ಮಾಡುತ್ತೆ, ಸೊ ಇದು ನಾವು ಅಂತ ಅಂದ್ಕೊಳ್ಳೋಣ, ಇದು ಪ್ರಾಕ್ಸಿ ಸರ್ವರ್, ಇದು ಇಂಟರ್ನೆಟ್ಟು. ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ google.com ಅಂತ ಹೇಳಿ ಟೈಪ್ ಮಾಡಿಬಿಡ್ತೀವಿ. ಸೊ google.com, ನಾವು ಗೂಗಲ್ಗೆ ಹೋಗಬೇಕು, google.com ಅಂತ ಹೇಳಿ ಸರ್ಚ್ ಮಾಡಿದೆ. ನನ್ನನ್ನು ನೇರವಾಗಿ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅದು ಅಂದರೆ
.google.comಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ನಾನು ಪೂರ್ಣವಾದಂಥ ವೆಬ್ಸೈಟನ್ನು ನಾನು ಟೈಪ್ ಮಾಡೋದಿಲ್ಲ, ಕೇವಲ ಗೂಗಲ್ಗೆ ಹೋಗಬೇಕು, google.comಗೆ ಹೋಗಬೇಕು. ಫಾರ್ ಎಕ್ಸಾಂಪಲ್ amazon.com. ಸೊ www.amazon.com ಅಂತ ಅದು ಸಂಪೂರ್ಣವಾದಂಥ ವೆಬ್ಸೈಟ್ ಇರುತ್ತೆ. ಬಟ್ ಆದರೆ ನಾನೇನು ಮಾಡ್ತೀನಿ, ಜಸ್ಟ್ ಅಮೆಝಾನ್ಗೆ ಹೋಗಬೇಕು ಅಂತೇಳಿ ಅಮೆಝಾನ್ ಅಂತ ಕೊಡ್ತೀನಿ. ಆದರೆ ನನ್ನನ್ನು ಸರಿಯಾದಂಥ ವೆಬ್ಸೈಟಿಗೆ, ಅಮೆಝಾನ್ನ ಅಧಿಕೃತವಾದಂಥ ವೆಬ್ಸೈಟಿಗೆ ನನ್ನನ್ನು ರೀಡೈರೆಕ್ಟ್ ಮಾಡುತ್ತೆ. ಯಾವ ಸರ್ವರ್ ಅಂತ ಹೇಳಿದ್ರೆ ಅದು ಪ್ರಾಕ್ಸಿ ಸರ್ವರ್ ಅಂತ ಹೇಳ್ಬೋದು. ಅಥವಾ ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಯನ್ನು ಕೊಡೋದಾದರೆ KPSC ವೆಬ್ಸೈಟು. ಸೊ KPSCಗೆ ವೆಬ್ಸೈಟ್ ಬಂದು ಮೊದಲು ಹಳೇದಿತ್ತು, ಈಗ ಹೊಸದಿದೆ. ಸೊ ನಾನು ಜಸ್ಟ್ KPSC ಅಂತ ಕೊಟ್ಟರೆ ಸಾಕು, ಅಥವಾ KPSC ಸ್ಟೂಡೆಂಟ್ ಲಾಗಿನ್ ಅಂತ ಕೊಟ್ಟರೆ ಸಾಕು, KPSCನ ಹೊಸ ವೆಬ್ಸೈಟಿಗೆ ನನ್ನನ್ನು ರೀಡೈರೆಕ್ಟ್ ಮಾಡುವಂಥ ಸರ್ವರ್ ಯಾವುದು ಅಂತ ಹೇಳಿದ್ರೆ ಅದು ಪ್ರಾಕ್ಸಿ ಸರ್ವರ್ ಅಂತ ಹೇಳಿ ನೋಡ್ಬೋದು. ಸೊ ಕ್ಲೌಡ್ ಸರ್ವರು ಬಂದು ಒಂದು ದೊಡ್ಡ ಸಿಸ್ಟಮ್ ಅಂತ ಹೇಳ್ಬೋದು. ಕ್ಲೌಡ್ ಸರ್ವರ್ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದರೆ ಬಹಳ ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೇಕು. ಸೊ ಮುಂದೆ ಕೂಡ ಪ್ರಶ್ನೆ ಇದೆ, ಸೊ ಅಲ್ಲಿ ನಾನು ಕ್ಲೌಡ್ ಸರ್ವರ್ ಬಗ್ಗೆ ಹೇಳ್ತೀನಿ. ಬಟ್ ಅದೇ ರೀತಿಯಲ್ಲಿ ಸೊ ಈಗ DHCP ಅಂದರೆ ಡೈನಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್ ಅಂತ ಹೇಳಿ. ಸೊ ಈ DHCP ಏನು ಮಾಡುತ್ತೆ ಗೊತ್ತಾ, ಅದು ವೆರಿ ಇಂಪಾರ್ಟೆಂಟ್. ಸೊ ಈ ಕ್ವಶನ್ಸ್ ತುಂಬ ರಿಪೀಟೆಡ್ ಆಗಿ ಬರುತ್ತೆ. ಏನಂತ ಹೇಳಿದ್ರೆ, ನಾವೊಂದು ಸರ್ವರಿಗೆ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಾನು KPSC ವೆಬ್ಸೈಟಲ್ಲಿ ನಾನು ಒಂದು ಜಾಬಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಾನು ಹೋದೆ. ಸೊ ನಾನು ಒಂದು ಲ್ಯಾಪ್ಟಾಪ್ನ ಮುಖಾಂತರನೋ ಅಥವಾ ಫೋನ್ ಮುಖಾಂತರನೋ ಅಥವಾ ಒಂದು ಇನ್ಯಾವುದೋ ಒಂದು ಡಿವೈಸ್ನ ಮುಖಾಂತರನೋ ನಾನು ಭೇಟಿ ಕೊಟ್ಟೆ KPSC ವೆಬ್ಸೈಟಿಗೆ. ಆಗ ಈ DHCP ಇದೆಯಲ್ಲ, ಈ ಒಂದು ಪ್ರೋಟೋಕಾಲ್ ಏನು ಮಾಡುತ್ತೆ ಅಂದರೆ, ಯಾರೆಲ್ಲ ಭೇಟಿ ಕೊಡ್ತಾರೆ ಅವರೆಲ್ಲರಿಗೂ ಕೂಡ IP ಅಡ್ರೆಸ್ಸನ್ನು ಕೊಡುತ್ತೆ. IP ಅಡ್ರೆಸ್ಸನ್ನು ಕೊಡ್ತಾರೆ. ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ನಾವು IP ಅಡ್ರೆಸ್ ಅಂತ ಏನು ಕರಿತೀವಿ. ಸೊ ಆ IP ಅಡ್ರೆಸ್ಸನ್ನು ಆಟೋಮೆಟಿಕ್ಕಾಗಿ ಈ ಒಂದು DHCP ಕೊಡುತ್ತೆ. ಸೊ ಯಾಕೆ IP ಅಡ್ರೆಸ್ ಕೊಡುತ್ತಾರೆ, IP ಅಡ್ರೆಸ್ ಪ್ರತಿಯೊಂದು ಮೊಬೈಲಿಗೆ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ. ಸೊ ಪ್ರತಿಯೊಂದು ಮೊಬೈಲು ಇಂಟರ್ನೆಟ್ಗೆ ಪ್ರವೇಶವನ್ನು ಪಡೆಯುವಂತಹ ಪ್ರತಿಯೊಂದು ಮೊಬೈಲಿಗೂ ಕೂಡ, ಪ್ರತಿಯೊಂದು ಲ್ಯಾಪ್ಟಾಪಿಗೂ ಕೂಡ, ಪ್ರತಿಯೊಂದು ಡಿವೈಸಿಗೂ ಕೂಡ IP ಅಡ್ರೆಸ್ಸನ್ನು ಕೊಡುವಂಥ ಪ್ರೋಟೋಕಾಲ್ ಯಾವುದು ಅಂತ ಹೇಳಿದ್ರೆ DHCP ಅಂತ ಹೇಳ್ಬೋದು. ಜಸ್ಟ್ ಸುಮ್ಮನೆ ನಾನು KPSC ವೆಬ್ಸೈಟಿಗೆ ಕೊಡ್ತೀನಿ. ಹಾಗಾದರೆ ಆ ಒಂದು ವೆಬ್ಸೈಟನ್ನು ಯಾರು ನೋಡ್ತಾ ಇದ್ದಾರೆ, ಯಾವ ವ್ಯಕ್ತಿ ನೋಡ್ತಾ ಇದ್ದಾನೆ ಅನ್ನೋದನ್ನು ಹೇಗೆ ಕಂಡುಹಿಡಿಯಲಾಗುತ್ತೆ ಅಂತ ಹೇಳಿದ್ರೆ ಇದೇ IP ಅಡ್ರೆಸ್ನ ಮೂಲಕ ಕಂಡುಹಿಡಿಯಲಾಗುತ್ತೆ. ಸೊ ನಾವು ಕೂಡ KPSC ವೆಬ್ಸೈಟಿಗೆ ಭೇಟಿ ಕೊಟ್ಟಾಗ ನಮ್ಮ ಪ್ರೊಫೈಲ್ ಓಪನ್ ಆದಾಗ ಈ ರೀತಿ ಒಂದು ನಂಬರ್ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಇದನ್ನೇ ನಾವು IP ಅಡ್ರೆಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಹಾಗಾಗಿ IP ಅಡ್ರೆಸ್ಸನ್ನು ಕೊಡುವಂಥವ್ರು ಯಾರು ಅಂದರೆ DHCP ಅನ್ನುವಂಥ ಒಂದು ಪ್ರೋಟೋಕಾಲ್ ಅಂತ ಹೇಳಿ ನಮಗೆ ಗೊತ್ತಾಯಿತು. ಓಕೆ, FTP ಸರ್ವರ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸರ್ವರ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಒಂದು ಫೈಲನ್ನು ಸೆಂಡ್ ಮಾಡುವಂಥ ಸಂದರ್ಭದಲ್ಲಿ, ಅಥವಾ ಸರ್ವರಿಗೆ ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ, ಅಥವಾ ಸರ್ವರಿಂದ ಡೌನ್ಲೋಡ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ FTP ಸರ್ವರ್ ಅನ್ನುವಂಥದ್ದು ಕೆಲಸವನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಓಕೆ, ಸೊ ಇದಿಷ್ಟು ನೋಡಿದ್ವಿ. ಸೊ ನಾವು ಪ್ರಾಕ್ಸಿ ಸರ್ವರ್ ನೋಡಿದ್ವಿ. ಕ್ಲೌಡ್ ಸರ್ವರ್ ಬಗ್ಗೆ ನಾನು ಮುಂದಿನ ಪ್ರಶ್ನೆಯಲ್ಲಿ ನಾನು ತಗೊಳ್ತೀನಿ. ಓಕೆ, ಸೊ ಈಗ ಪ್ರಶ್ನೆ ಇದೆ, ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿಗಳು, ಪ್ರಮಾಣಪತ್ರಗಳು, ಪದವಿಗಳನ್ನು ಸಂಗ್ರಹಿಸಲು ಮತ್ತು ಪ್ರಕಟಿಸಲು ಅನುಕೂಲ ಮಾಡಿಕೊಡುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಭಾರತ ಸರ್ಕಾರದ ಯಾವ ಒಂದು ಉಪಕ್ರಮ ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿಗಳನ್ನು, ಪ್ರಮಾಣಪತ್ರಗಳನ್ನು ಹಾಗೂ ಪದವಿಗಳನ್ನು ಸಂಗ್ರಹಿಸಲು ಮತ್ತು ಪ್ರಕಟಿಸಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಉಪಕ್ರಮ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಇದೆ CDSL, CEC, NSDL ಮತ್ತು NAD ಅಂತ ಹೇಳಿ. ಸೊ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಸೊ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಅಂತ ಹೇಳಿ ಆನ್ಸರ್. ಸೊ ಇದು ನಾವು ಕೇಳಿರ್ತೀವಿ, ಆಯಿತಾ. ಸೊ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಇದು. ಯಾಕೆ ಅಂತ ಹೇಳಿದ್ರೆ ಸೊ ಈ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಏನಿದೆಯಲ್ಲ, ಸೊ ಇದರಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಸ್ಟೂಡೆಂಟ್ಸ್ ಕೂಡ ಲಾಗಿನ್ ಆಗಿರ್ತೀವಿ. ಹೇಗೆ, ನಾವೆಲ್ಲರೂ ಕೂಡ ಡಿಜಿಲಾಕರನ್ನು ಬಳಕೆ ಮಾಡ್ತಾ ಇರ್ತೀವಿ. ಡಿಜಿಲಾಕರ್ ಅಂದರೆ ನಮಗೆ ಗೊತ್ತು. ಆದರೆ ಆ ಡಿಜಿಲಾಕರನ್ನು ಯಾವ ಸಂಸ್ಥೆ ಅಡಿಯಲ್ಲಿ ಅಥವಾ ಯಾವ ಉಪಕ್ರಮದ ಅಡಿಯಲ್ಲಿ ಜಾರಿಗೆ ತಂದಿದ್ದಾರೆ ಅಂದರೆ ಇದೇ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಅನ್ನುವಂತಹ ಉಪಕ್ರಮದ ಅಡಿಯಲ್ಲಿ ಜಾರಿಗೆ ತಂದಿದ್ದಾರೆ. ಯಾರು ತಂದಿರೋದು?
UGC ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಏನಿದೆ, ಸೊ ಇದು ಏನು ಮಾಡಿದೆ ಅಂದರೆ ಡಿಜಿಲಾಕರ್ ಅನ್ನುವಂಥ ಒಂದು ಆ್ಯಪನ್ನು ಅಥವಾ ಡಿಜಿಲಾಕರ್ ಅನ್ನುವಂಥ ಒಂದು ವೇದಿಕೆಯನ್ನು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಅಡಿಯಲ್ಲಿ ಜಾರಿಗೆ ತಂದಿದ್ದಾರೆ. ಸೊ ಡಿಜಿಲಾಕರ್ ಅಂದರೆ ನಮಗೆಲ್ರಿಗೂ ಕೂಡ ಗೊತ್ತು, ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಕೂಡ ಅವರ ಆಧಾರ್ ಕಾರ್ಡ್ ಅಥವಾ ಅವರ ಒಂದು ನೇಮಿಂದ ಅವರು ಫೋನ್ ನಂಬರಿಂದ ಅವರು ಲಾಗಿನ್ ಆದ ನಂತರದಲ್ಲಿ ಅವರು ಯಾವ ಶಾಲೆಯಲ್ಲಿ ಓದಿದ್ದಾರೆ, ಯಾವ ಕಾಲೇಜಿನಲ್ಲಿ ಓದಿದ್ದಾರೆ, ಆ ಕಾಲೇಜಿನ ರಿಜಿಸ್ಟರ್ ನಂಬರನ್ನು ಹಾಕಿದಾಗ ನಮಗೆ SSLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಸರ್ಟಿಫಿಕೇಟ್ಸ್ಗಳನ್ನು ನಮ್ಮ ಕಾಲೇಜು ನಮಗೆ ಪ್ರೊವೈಡ್ ಮಾಡುತ್ತೆ. ಸೊ ಹಾಗಾಗಿ ಡಿಜಿಲಾಕರಲ್ಲಿ ನಾವು ಆಧಾರ್ ಕಾರ್ಡನ್ನು ತೊಗೊಳ್ಬೋದು, ಪಾನ್ ಕಾರ್ಡನ್ನು ತೊಗೊಳ್ಬೋದು. ಸೊ ಎಲ್ಲ ರೀತಿಯಾದಂತಹ ಒಂದು ದಾಖಲೆಗಳೇನಿದೆಯಲ್ಲ ಅದು ಭಾಳಷ್ಟು ಸೆಕ್ಯೂರ್ ಆಗಿ ನಮಗೆ ಯಾವ ಒಂದು ಆ್ಯಪಲ್ಲಿ ನಾವು ಇರಿಸ್ಕೊಳ್ಬೋದು ಅಂತ ಅಂದರೆ ಡಿಜಿಲಾಕರ್ ಅಂತ ಹೇಳ್ಬೋದು. ನಮಗೆ ಕಾಲೇಜಿನ ಮುಖಾಂತರ ನಾವು ಏನು ಸರ್ಟಿಫಿಕೇಟ್ಸನ್ನು ತೊಗೊಂಡಿರ್ತೀವಿ, ಆದರೂ ಕೂಡ ನಮಗೆ ಆನ್ಲೈನ್ನ ಮುಖಾಂತರ ನಮಗೆ ಬೇಕು ಅಂತ ಹೇಳಿದ್ರೆ ಆ ಕಾಲೇಜಿನ ರಿಜಿಸ್ಟರ್ ನಂಬರನ್ನು ಮತ್ತು ಕಾಲೇಜು ನಮಗೆ ಕೊಟ್ಟಿರುವಂಥ ರಿಜಿಸ್ಟರ್ ನಂಬರನ್ನು ನಾವು ಡಿಜಿಲಾಕರ್ ಆ್ಯಪಲ್ಲಿ ನಾವು ಅಪ್ಡೇಟ್ ಮಾಡಿದಾಗ ಕಾಲೇಜಿನ ವೆಬ್ಸೈಟಲ್ಲಿ ನಮ್ಮ ಒಂದು ಪದವಿಯ ಸರ್ಟಿಫಿಕೇಟ್ಸ್ಗಳನ್ನು ನಾವು ಪಡ್ಕೊಳ್ಬೋದಾಗಿರುತ್ತೆ. ಸೊ ಹಾಗಾಗಿ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟು ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಓಕೆ, ಸೊ ನೆಕ್ಸ್ಟ್ ಬಂದು ಆಪ್ಷನಲ್ಲಿ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್ ಅನ್ನುವಂಥ ಒಂದು ಆಪ್ಷನ್ ನೋಡಿದ್ವಿ. ಆ್ಯಕ್ಚುಲಿ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂಥದ್ದು. ಸೊ ಇದು CDSL ಇದೆಯಲ್ಲ, ಇದೊಂದು ಸೆಕ್ಯೂರಿಟೀಸ್ ಡೆಪಾಸಿಟರಿ ಇನ್ ಇಂಡಿಯಾ. ಇಟ್ ವಾಸ್ ಫಂಡೆಡ್ ಇನ್ ದ ಇದು 1999ರಲ್ಲಿ ಹಾಗೂ ಇದರ ಒಂದು ಹೆಡ್ ಕ್ವಾರ್ಟರ್ ಮುಂಬೈನಲ್ಲಿ ರಚನೆಗೊಂಡಿದೆ ಅಂತ ಹೇಳಿ ನೋಡ್ಬೋದು. ಸೊ ಇದನ್ನು ರೆಗ್ಯುಲೇಟ್ ಮಾಡೋದು ಯಾರು ಅಂತ ಅಂದರೆ ಸೆಬಿ ಅಂತ ಹೇಳ್ಬೋದು. ಸೆಬಿ ಅಂತ ಅಂದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಈ ಒಂದು CDSL ಏನು ಮಾಡುತ್ತೆ ಅಂತಂದರೆ, ನಾವು ಷೇರು ಮಾರುಕಟ್ಟೆಯಲ್ಲಿ ನಾವು ಹೂಡಿಕೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಷೇರುಗಳನ್ನು ನಾವು ಖರೀದಿ ಮಾಡಬೇಕಂತ ಹೇಳಿದ್ರೆ ನಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಸೊ ಈ ಡಿಮ್ಯಾಟ್ ಅಕೌಂಟನ್ನು ಈ ಒಂದು CDSL ಅನ್ನುವಂಥ ಒಂದು ಏನು ಉಪಕ್ರಮ ಇದೆ, ಇದು ನಮಗೆ ಡಿಮ್ಯಾಟ್ ಅಕೌಂಟನ್ನು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಅಂದರೆ ಆನ್ಲೈನಲ್ಲಿ ನಮಗೆ ಓಪನ್ ಮಾಡ್ಬೋದು, ಅಕೌಂಟನ್ನು ನಾವು ಓಪನ್ ಮಾಡ್ಬೋದಾಗಿರುತ್ತೆ. ಶೇರ್ಗಳನ್ನು, ಬಾಂಡ್ಸ್ಗಳನ್ನು, ಡಿಬೆಂಚರ್ಸನ್ನು, ಮ್ಯೂಚುವಲ್ ಫಂಡ್ಸನ್ನು ನಾವೇನು ಮಾಡ್ಬೋದಾಗಿರುತ್ತೆ, ಈ ಒಂದು CDSLನ ಮುಖಾಂತರವಾಗಿ ನಾವು ಏನು ಷೇರು ಮಾರುಕಟ್ಟೆಯಲ್ಲಿ ಖರೀದಿ ಮಾಡೋದಾಗಿರ್ಬೋದು, ಮಾರಾಟ ಮಾಡೋದಾಗಿರ್ಬೋದು, ಷೇರುಗಳನ್ನು ಇವುಗಳನ್ನು ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ CDSLನ ಒಂದು ಕಾರ್ಯಗಳು ಅಂತ ಹೇಳಿ ಟ್ರೇಡಿಂಗ್ ಸೆಟಲ್ಮೆಂಟ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಆ್ಯಕ್ಷನ್ಸ್ ಆಗಿರ್ಬೋದು, ಅಕೌಂಟ್ ಮ್ಯಾನೇಜ್ಮೆಂಟು, ನೆಕ್ಸ್ಟು ಓಪನಿಂಗ್ ಡಿಮ್ಯಾಟ್ ಅಕೌಂಟ್, ಈ ರೀತಿಯ ಕಾರ್ಯಗಳನ್ನು ಇದು ನಿರ್ವಹಿಸುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಓಕೆ, ಸೊ ನಾವು ಆಪ್ಷನಲ್ಲಿ CEC ಅಂತ ಹೇಳಿ ನೋಡಿದ್ವಿ, ಅಂದರೆ ಕಾನ್ಸಾರ್ಷಿಯಂ ಫಾರ್ ಎಜುಕೇಷನಲ್ ಕಮ್ಯುನಿಕೇಷನ್ ಅನ್ನುವಂತಹ ಒಂದು ಉಪಕ್ರಮದ ಬಗ್ಗೆ ನೋಡಿದ್ವಿ. ಸೊ ಇದು CEC ಇದೆಯಲ್ಲ, ಇದು ಇಂಟರ್ ಯೂನಿವರ್ಸಿಟಿ ಸೆಂಟರ್ ಆಗಿರುತ್ತೆ. ಇದನ್ನು ಸೆಟಪ್ ಮಾಡಿರುವಂಥದ್ದು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ UGC. ಸೊ ಇದು ಎಕ್ಸ್ಟಾಬ್ಲಿಷ್ ಆಗಿರುವಂಥದ್ದು 1993ರಲ್ಲಿ, ಹೆಡ್ ಕ್ವಾರ್ಟರ್ ಬಂದು ನ್ಯೂ ದೆಹಲಿಯಲ್ಲಿದೆ. ಸೊ ಈ CEC ಏನು ಮಾಡುತ್ತೆ ಅನ್ನೋಂಥದ್ದನ್ನು ನಾವು ನೋಡೋದಾದರೆ, CEC ಪ್ಲೇಸ್ ಅ ಮೇಜರ್ ರೋಲ್ ಇನ್ ದ ಡಿಜಿಟಲ್ ಇಂಡಿಯಾ ಇನ್ ಎಜುಕೇಷನ್. ಇವತ್ತು ಶಿಕ್ಷಣದಲ್ಲಿ ಒಂದು ಡಿಜಿಟಲ್ ಇಂಡಿಯಾ ಅಥವಾ ಶಿಕ್ಷಣದಲ್ಲಿ ಡಿಜಿಟಲ್ ಅನ್ನುವಂಥದ್ದು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಒಂದು CES ಅಂತ ಹೇಳ್ಬೋದು. ಸೊ ಅದು ಎನ್ಶೋರ್ ದ ಫ್ರೀ ಆಕ್ಸೆಸ್ ಟು ದ ಎಜುಕೇಷನಲ್ ರಿಸೋರ್ಸ್ ಅಕ್ರಾಸ್ ದ ಕಂಟ್ರಿ ಅಂತ ಹೇಳಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಸ್ಯಾಟಲೈಟನ್ನು, ಇಂಟರ್ನೆಟನ್ನು, TV ಬ್ರಾಡ್ಕಾಸ್ಟಿಂಗ್ ಆಗಿರ್ಬೋದು, ಸೊ ಇವುಗಳನ್ನು ಬಳಕೆ ಮಾಡಿಕೊಂಡು ಈ ಒಂದು ರಿಮೋಟ್ ಪ್ಲೇಸಸಲ್ಲಿರುವಂಥ ಲರ್ನರ್ಸ್ ಏನಿರ್ತಾರೆ, ಸೊ ಅವರೆಲ್ಲರಿಗೂ ಕೂಡ ಆನ್ಲೈನ್ನ ಮುಖಾಂತರವಾಗಿ ಶಿಕ್ಷಣವನ್ನು ಒದಗಿಸುವಂಥದ್ದು CES ಒಂದು ವೇದಿಕೆಯ ಒಂದು ಪ್ರಮುಖವಾದಂಥ ಉದ್ದೇಶ ಅಂತ ಹೇಳಿ ಕರಿಬೋದಾಗಿರುತ್ತೆ. ಅಷ್ಟಲ್ಲದೆ ಈ ಒಂದು CES ಇದೆಯಲ್ಲ, ಇದು ಒಂದು ನೋಡಲ್ ಏಜೆನ್ಸಿಯಾಗಿ ವರ್ಕ್ ಮಾಡುತ್ತೆ. ಯಾವುದಕ್ಕೆ ಅಂದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಕಮ್ಯುನಿಕೇಷನ್ ಟೆಕ್ನಾಲಜಿ ಏನಿದೆ ಇನ್ ಹೈಯರ್ ಎಜುಕೇಷನ್, ಸೊ ಇದಕ್ಕೆ ನೋಡಲ್ ಏಜೆನ್ಸಿಯಾಗಿ ವರ್ಕ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಉಪಕ್ರಮವಾಗಿದೆ. ನೆಕ್ಸ್ಟು ನಾವು ಆಪ್ಷನಲ್ಲಿ ಮತ್ತೊಂದು ನೋಡಿದ್ವಿ, ದ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಅಂತ ಹೇಳಿ NSDL. ಇದು ಕೂಡ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಒಂದು ವೇದಿಕೆ ಅಂತ ಹೇಳ್ಬೋದು. ಇದು 1996ರಲ್ಲಿ ಹೆಡ್ ಕ್ವಾರ್ಟರ್ ಮುಂಬೈಯಲ್ಲಿ ಇದು ರಚನೆಯಾಗಿದೆ ಅನ್ನೋದನ್ನು ನೋಡ್ಬೋದು. ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ನಮಗೆ ಗೊತ್ತು, IDBI ಬ್ಯಾಂಕ್ ಗೊತ್ತು, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ,
ಇವೆಲ್ಲವೂ ಕೂಡ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ನ ಪ್ರಮೋಟ್ ಮಾಡುವಂಥ ಸಂಸ್ಥೆಗಳು ಅಂತ ಹೇಳಿ ನೋಡ್ಬೋದಾಗಿದೆ. ಅಷ್ಟೇ ಅಲ್ಲದೆ NSDL ಕೂಡ ರೆಗ್ಯುಲೇಟೆಡ್ ಬೈ ದ ಸೆಬಿ ಅಂತ ಹೇಳಿ ನಾವು ನೋಡ್ಬೋದು. ಸೊ ಸೇಮ್ ಇದು ಕೂಡ NSDL ಏನು ಮಾಡುತ್ತೆ ಅಂತ ಅಂದರೆ, ನಾವು ಷೇರು ಮಾರುಕಟ್ಟೆಯಲ್ಲಿ ನಾವು ಶೇರ್ಗಳನ್ನು ಪರ್ಚೇಸ್ ಮಾಡಬೇಕು ಅಂದರೆ ಅಥವಾ ಸೇಲ್ ಮಾಡಬೇಕು ಅಂದರೆ ನಮಗೆ ಡಿಮ್ಯಾಟ್ ಅಕೌಂಟ್ ಬೇಕು ಎಲೆಕ್ಟ್ರಾನಿಕ್ಸಲ್ಲಿ. ಸೊ ಆ ಒಂದು ಎಲೆಕ್ಟ್ರಾನಿಕ್ ವೇನಲ್ಲಿ ಅಂದರೆ ಡಿಜಿಟಲ್ನಲ್ಲಿ ನಮಗೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಸಹಾಯ ಮಾಡುವಂಥ ಒಂದು ಸಂಸ್ಥೆ ಅಂತ ಹೇಳಿ ನಾವು NSDL ಅನ್ನು ಕರಿಬೋದಾಗಿರುತ್ತೆ. ಸೊ ಪ್ರತಿಯೊಂದು ಆಪ್ಷನನ್ನು ನಾವು ಈ ರೀತಿ ಕಲಿಯೋದ್ರಿಂದ ಏನಾಗುತ್ತೆ ಅಂದರೆ ಮುಂದಿನ ಪರೀಕ್ಷೆಯಲ್ಲಿ ಸೊ ಇವುಗಳ ಬಗ್ಗೆ ನಮಗೆ ಬಂದಾಗ ನಾವು ಆರಾಮಾಗಿ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದಾಗಿರುತ್ತೆ. ಓಕೆ, ಸೊ ಈಗ ಮತ್ತೊಂದು ಕ್ವಶನ್ಗೆ ಬರೋಣ. ಸೊ ಈ ಕೆಳಗಿನ ಯಾವ ಮಾಲಿನ್ಯವನ್ನು ಅಳೆಯಲು BOD ಪರೀಕ್ಷೆಯನ್ನು ಮಾಡಲಾಗತ್ತೆ? ಸೊ ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯ. ಸೊ ಆನ್ಸರ್ ಬಂದು ವಾಟರ್ ಪೊಲ್ಯೂಷನ್ ಅಂದರೆ ಜಲ ಮಾಲಿನ್ಯ. ಸೊ ಜಲ ಮಾಲಿನ್ಯದಲ್ಲಿ ನಾವು BOD ಟೆಸ್ಟನ್ನು ಮಾಡ್ತೇವೆ. ಹಾಗಾದರೆ BOD ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ BOD ಅಂತ ಹೇಳಿದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿ. ಸೊ ನಮಗೆ ವಾಟರ್ ಬಾಡಿ ಅಂತ ತಗೊಂಡಾಗ ಸಮುದ್ರ ಅಂತ ತಗೊಳ್ಬೋದು, ಕೆರೆ ಅಂತ ತಗೊಳ್ಬೋದು, ಅಥವಾ ಸಾಗರ ಅಂತ ತಗೊಳ್ಬೋದು, ಸರೋವರ ಅಂತ ತಗೊಳ್ಬೋದು. ಸೊ ಈ ಒಂದು ವಾಟರ್ ಬಾಡಿಯಲ್ಲಿ ನಾವು ಸೂಕ್ಷ್ಮಾಣು ಜೀವಿಗಳನ್ನು ನಾವು ನೀರಿನಲ್ಲಿ ನೋಡ್ತೀವಿ. ಈ ಸೂಕ್ಷ್ಮಾಣು ಜೀವಿಗಳು ಅವರ ಒಂದು ಆರ್ಗ್ಯಾನಿಕ್ ಮ್ಯಾಟರನ್ನು ಒಂದು ಡಿಕಂಪೋಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಅವ್ರಿಗೇನು ಬೇಕಾಗಿರುತ್ತೆ? ಆಕ್ಸಿಜನ್ ಬೇಕಾಗಿರುತ್ತೆ, ಅಂದರೆ ಆಮ್ಲಜನಕ ಬೇಕಾಗಿರುತ್ತೆ. ಸೊ ಆದರೆ ಕೆಲವೊಂದು ಸಿಚುವೇಶನ್ಸಲ್ಲಿ ಅವರಿಗೆ ಆಕ್ಸಿಜನ್ ಸಿಗೋದಿಲ್ಲ. ಸೊ ಯಾಕೆ ಸಿಗೋದಿಲ್ಲ ಅನ್ನೋದನ್ನು ನಾವು ನೋಡಬೇಕು ಅಂದರೆ ನಮಗೆ ಫಸ್ಟು ಯುಟ್ರಿಫಿಕೇಷನ್ ಅನ್ನುವಂಥ ಅಂಶ ನಮಗೆ ಅರ್ಥ ಆಗಬೇಕು. ಸೊ BOD ಅರ್ಥ ಆಗಬೇಕಂದ್ರೆ ಯುಟ್ರಿಫಿಕೇಷನ್ ನಮಗೆ ಅರ್ಥ ಆಗಬೇಕು. ಯುಟ್ರಿಫಿಕೇಷನ್ ಅಂದರೆ ಏನು? ಸೊ ಇವತ್ತು ಪ್ರಸ್ತುತ ಸಮಾಜದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕೈಗಾರಿಕೆಗಳಿಂದ ಉತ್ಪಾದಿಸುವಂತಹ ಕೊಳಚೆ ನೀರಾಗಿರ್ಬೋದು, ಅಥವಾ ಕೊಳಕು ನೀರಾಗಿರ್ಬೋದು, ಅಥವಾ ಕೆಮಿಕಲ್ ಯುಕ್ತವಾದಂತಹ ನೀರಾಗಿರ್ಬೋದು, ಎಲ್ಲವನ್ನ ಕೆರೆ ಕಟ್ಟೆಗಳಿಗೆ ಬಿಡ್ತಾ ಇದ್ದೀವಿ. ಸೊ ಈ ಕೆರೆ ಕಟ್ಟೆಗಳಲ್ಲಿ ಅಷ್ಟೇ ಅಲ್ಲದೆ ಈ ನಾವು ಕೃಷಿಯಲ್ಲಿ ಬಳಕೆ ಮಾಡುವಂಥ ರಾಸಾಯನಿಕ ಗೊಬ್ಬರಗಳ ಅದು ನೀರಿನ ಜೊತೆ ಸೇರಿ ಅದು ಕೂಡ ಕೆರೆ ಕಟ್ಟೆಗಳನ್ನು ಸೇರ್ತಾ ಇದೆ ಅನ್ನುವಂಥ ಅಂಶವನ್ನು ನಾವು ಗಮನಿಸ್ಬೋದು. ಸೊ ಈ ರೀತಿ ಕೆರೆ ಕಟ್ಟೆಗಳನ್ನು ಈ ರೀತಿ ಕೊಳಕು ನೀರಾಗಿರ್ಬೋದು, ಅಥವಾ ಕೆಮಿಕಲ್ ಯುಕ್ತ ನೀರಾಗಿರ್ಬೋದು, ಅಥವಾ ರಾಸಾಯನಿಕ ಯುಕ್ತ ನೀರಾಗಿರ್ಬೋದು. ಸೊ ಇವುಗಳು ಸೇರೋದ್ರಿಂದ ಏನಾಗುತ್ತೆ, ಅಲ್ಲಿ ಅಲ್ಗೆ ಅಂತ ಅಂದರೆ ಪಾಚಿ ಬೆಳಿಲಿಕ್ಕೆ ಕಾರಣವಾಗುತ್ತೆ. ಸೊ ನಾವು ನೀರಿನ ಮೇಲ್ಗಡೆ ಹಸಿರು ಕಲರ್ ಪಾಚಿ ಆಗಿರ್ಬೋದು, ಅಥವಾ ರೆಡ್ ಕಲರ್ ಪಾಚಿ ಆಗಿರ್ಬೋದು, ಕಂದು ಕಲರ್ ಪಾಚಿಯನ್ನು ನಾವು ನೋಡ್ತೀವಿ. ಸೊ ಈ ರೀತಿ ಅಲ್ಲಿಗೆಗಳು ನೀರಿನ ಮೇಲ್ಭಾಗದಲ್ಲಿ ಏನು ಮಾಡುತ್ತೆ, ಬೆಳಿಲಿಕ್ಕೆ ಶುರು ಮಾಡುತ್ತೆ. ಸೊ ಈ ರೀತಿ ಮೇಲ್ಭಾಗದಲ್ಲಿ ಅಲ್ಲಿಗೆಗಳು ಬೆಳೆಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸೂರ್ಯನ ಕಿರಣಗಳು ಒಂದು ನೀರಿನ ಅಂತರಾಳವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮೆಲ್ಲರಿಗೂ ಕೂಡ ಗೊತ್ತು, ನಾವು ಹೇಗೆ ಭೂಮಿಯ ಮೇಲ್ಗಡೆ ಸಸ್ಯಗಳು ಆಹಾರವನ್ನು ತಯಾರಿ ಮಾಡಲಿಕ್ಕೆ ಸೂರ್ಯನ ಬೆಳಕು ಇಂಪಾರ್ಟೆಂಟ್ ಆಗುತ್ತೋ, ಅದೇ ರೀತಿಯಲ್ಲಿ ನೀರಿನ ಅಂತರಾಳದಲ್ಲಿರುವಂಥ ಸಸ್ಯಗಳಿಗೂ ಕೂಡ ಬೆಳಕು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ಆದರೆ ಸೂರ್ಯನ ಕಿರಣಗಳು ಏನು ಮಾಡುತ್ತೆ, ಈ ಒಂದು ಅಲಿಗೆಗಳು ಬ್ಲೋಮ್ ಆಗೋದ್ರಿಂದ ನೀರಿನ ಅಂತರಾಳವನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಭೂಮಿಯ ಒಂದು ನೀರಿನ ಅಂತರಾಳದಲ್ಲಿರುವಂಥ ಸಸ್ಯಗಳು ಆಹಾರವನ್ನು ತಯಾರು ಮಾಡಲಿಕ್ಕಾಗೋದಿಲ್ಲ. ಆಹಾರ ತಯಾರು ಮಾಡೋದು ಅಂದ್ರೇನು, ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ, ಅವು ಕೂಡ ನೀರಿನ ಅಂತರಾಳದಲ್ಲಿ ಆಕ್ಸಿಜನನ್ನು ಕೂಡ ಬಿಡುಗಡೆ ಮಾಡಲಿಕ್ಕಾಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಅಲ್ಲಿನ ಪ್ರಾಣಿಗಳು ಆಕ್ಸಿಜನ್ ಇಲ್ಲದೆ ಸಾಯಲಿಕ್ಕೆ ಶುರು ಮಾಡ್ತವೆ. ಸೊ ಹಾಗಾಗಿ ಆ ರೀತಿಯ ಆಕ್ಸಿಜನ್ ಯಾವ ನೀರಿನಲ್ಲಿರೋದಿಲ್ವೋ, ಸೊ ಆ ನೀರಿಗೆ ನಾವೇನು ಮಾಡ್ತೀವಿ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಎಷ್ಟು ಪ್ರಮಾಣದ ಆಕ್ಸಿಜನ್ನು ಈ ಒಂದು ನೀರಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ಟೆಸ್ಟ್ ಮಾಡ್ತೀವೋ, ಸೊ ಅದನ್ನು ನಾವು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಹೈ BOD ಅಂತ ಅಂದರೆ ಯಾವ ಒಂದು ವಾಟರ್ ಬಾಡಿಗೆ ಅತಿ ಹೆಚ್ಚು ಬಯೋಕೆಮಿಕಲ್ ಆಕ್ಸಿಜನ್ನ ಡಿಮ್ಯಾಂಡ್ ಜಾಸ್ತಿ ಇದೆಯೋ ಅದು ಪೊಲ್ಯೂಟೆಡ್ ವಾಟರ್ ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ಎಲ್ಲಿಗೆ ಆಕ್ಸಿಜನ್ ಜಾಸ್ತಿ ಬೇಕೋ ಸೊ ಅದು ಪೊಲ್ಯೂಟೆಡ್ ವಾಟರ್ ಅಂತ. ಎಲ್ಲಿ ಒಂದು ಕಡಿಮೆ ಒಂದು ಆಕ್ಸಿಜನ್ ಡಿಮ್ಯಾಂಡ್ ಇದೆಯೋ ಸೊ ಅದನ್ನು ನಾವು ಆ್ಯಕ್ಚುಲಿ ಕ್ಲೀನ್ ವಾಟರ್ ಅಂತ ಹೇಳಿ ತಗೊಳ್ತೀವಿ. ಸೊ ಈ ಒಂದು ಡೇಟಾ ಇಂಪಾರ್ಟೆಂಟು ನಮಗೆ. ಏನಂತ ಹೇಳಿದ್ರೆ, ಒಂದು ಕ್ಲೀನ್ ರಿವರ್ ವಾಟರ್ ಅಂದರೆ BOD ಪ್ರಮಾಣ ಅಂದರೆ ಡಿಮ್ಯಾಂಡ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಜಸ್ಟ್ 2
ಮಿಲಿಗ್ರಾಮ್ ಪರ್ ಲೀಟರ್ ಅಂತ ಹೇಳಿ ನೋಡ್ಬೋದು. ಅದೇ ನಾವು ಒಂದು ಪೊಲ್ಯೂಟೆಡ್ ವಾಟರ್ ಅಂತ ನಾವೇನಾರು ತೊಗೊಂಡ್ರೆ ಸೊ ಅದು 200ರಿಂದ 300 ಮಿಲಿಗ್ರಾಮ್ ಪರ್ ಲೀಟರ್ ಅಷ್ಟು ಒಂದು BOD ಅಂದರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅನ್ನುವಂಥದ್ದು ಇರುತ್ತೆ ಅನ್ನೋದನ್ನು ನೋಡ್ಬೋದಾಗಿದೆ. ಸೊ ಇದನ್ನೇ ನಾವು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ. ಸೊ ಓಕೆ ಸೊ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಪ್ರಶ್ನೆ ಆಪ್ಷನ್ ಎ ಬಂದು ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಮ್ಗಳ ಪಿರಮಿಡ್ ಮೇಲ್ಮುಖವಾಗಿರುತ್ತೆ, ಅಪ್ರೈಟ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಜಲಚರ ವ್ಯವಸ್ಥೆ ಅಂತ ಹೇಳಿದ್ರೆ ನಾವು ಅಕ್ವಾಟಿಕ್ ಸಿಸ್ಟಮ್ ಅಂತ ತಗೊಳ್ಬಹುದು. ಸೊ ಆಪ್ಷನ್ ಬಿ ಬಂದು ಶಕ್ತಿ ಪಿರಮಿಡ್ ಪರಿಕಲ್ಪನೆಯು ಜೈವಿಕ ವರ್ಧನೆಯ ವಿದ್ಯಮಾನವನ್ನು ವಿವರಿಸಲು ಸಹಾಯ ಮಾಡುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದು ಸೊ ಆಪ್ಷನ್ ಎ ಇಸ್ ರಾಂಗ್ ಆನ್ಸರ್, ಆಪ್ಷನ್ ಬಿ ಬಂದು ರೈಟ್ ಆನ್ಸರ್. ಯಾಕೆ ಆಪ್ಷನ್ ಎ ತಪ್ಪು, ಆಪ್ಷನ್ ಬಿ ಸರಿ ಅನ್ನೋದನ್ನು ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದೀನಿ, ಇದನ್ನು ನೋಡಿ ತಿಳ್ಕೊಳ್ಳೋಣ. ಸೊ ಇದು ಅಕ್ವಾಟಿಕ್ ಸಿಸ್ಟಮು. ಸೊ ಅಕ್ವಾಟಿಕ್ ಸಿಸ್ಟಮಲ್ಲಿ ಯಾವಾಗಲೂ ಕೂಡ ಬಯೋಮಾಸ್ನ ಪಿರಮಿಡು ಕೆಳಮುಖವಾಗಿರುತ್ತೆ, ಯಾವುದೇ ಕಾರಣಕ್ಕೂ ಮೇಲ್ಮುಖವಾಗಿರೋದಿಲ್ಲ. ಸೊ ಮೇಲ್ಮುಖವಾಗಿರುವಂಥ ಪಿರಮಿಡ್ ಯಾವುದು ಅಂತ ಅಂದರೆ ನಮ್ಮ ಭೂಮಿಯ ಮೇಲ್ಭಾಗದಲ್ಲಿರುವಂಥ ಬಯೋಮಾಸ್ನ ಪಿರಮಿಡ್. ಸೊ ಹಾಗಾಗಿ ಇದೇ ವ್ಯತ್ಯಾಸ ಅವ್ರು ಕೊಟ್ಟಿರೋದು. ಸೊ ಇದನ್ನು ತಿಳ್ಕೊಳ್ಳಿ. ಅಕ್ವಾಟಿಕ್ ಅಂತ ಬಂದಾಗ ಪಿರಮಿಡ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿ ಕೆಳಮುಖವಾಗಿರುತ್ತೆ. ಸೊ ಭೂಮಿಯ ಮೇಲಿನ ಬಯೋಮಾಸ್ ಅಂತ ಬಂದಾಗ ಅಥವಾ ಭೂಮಿಯ ಮೇಲಿನ ಶಕ್ತಿ ಪಿರಮಿಡ್ ಅಂತ ಬಂದಾಗ ಏನಾಗಿರುತ್ತೆ ಅಂತ ಅಂದರೆ ಇದು ಮೇಲ್ಮುಖವಾಗಿರುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನಲ್ಲಿ ಅವರು ಮೆಗ್ನಿಫಿಕೇಷನ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಒಂದು ಶಕ್ತಿ ಪಿರಮಿಡ್ ಪರಿಕಲ್ಪನೆಯನ್ನು ಈ ಬಯೋ ಶಕ್ತಿ ಪಿರಮಿಡ್ ಪರಿಕಲ್ಪನೆ ಇದೆಯಲ್ಲ ಇದು ಬಯೋ ಮೆಗ್ನಿಫಿಕೇಷನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅಂತ. ಹೌದು, ಇದು ಹೇಗೆ ಅಂತ ನೋಡೋಣ. ಸೊ ಫಸ್ಟ್ ಬಯೋಮೆಗ್ನಿಫಿಕೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಸೊ ಬಯೋಮೆಗ್ನಿಫಿಕೇಷನ್ ಅಂದರೆ ಏನಿಲ್ಲ, ಪ್ರತಿಯೊಂದು ಹಂತದಲ್ಲೂ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವೊಂದು ಶಕ್ತಿ ಪಿರಮಿಡ್ ಅಂತ ತೊಗೊಂಡ್ವಿ. ಸೊ ಇದು ನೋಡೋಣ, ನೋಡಿ ಇದೊಂದು ಶಕ್ತಿ ಪಿರಮಿಡ್ ಅಂತ ತಗೊಳ್ಳೋಣ. ಸೊ ಪ್ರತಿಯೊಂದು ಹಂತ ಇದೆಯಲ್ಲ, ಈ ಪ್ರತಿಯೊಂದು ಹಂತದಲ್ಲಿ ಒಂದು ವಿಷ ಅಥವಾ ನಾವು ಉದಾಹರಣೆಗೆ DDT ಅಂತ ತಗೊಳ್ಬೋದು. ಇದೊಂದು ಏನಂತ ಹೇಳ್ತಾರೆ, ಕೀಟನಾಶಕ ಅಂತ ಅಲ್ವಾ. ಸೊ ಈ ಒಂದು ಕೀಟನಾಶಕದ ಪ್ರಮಾಣ ಪ್ರತಿಯೊಂದು ಹಂತದಲ್ಲೂ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 1% ಇತ್ತು ಅಂದರೆ ಸೊ ಇಲ್ಲಿಗೆ 10% ಜಾಸ್ತಿ ಆಗಿರುತ್ತದು, ಇಲ್ಲಿ 100% ಜಾಸ್ತಿ ಆಗಿರುತ್ತೆ, ಇಲ್ಲಿ 1000 ಪಟ್ಟು ಜಾಸ್ತಿ ಆಗಿರುತ್ತೆ. ಅಂದರೆ ಈ ಶಕ್ತಿ ಪಿರಮಿಡ್ನಲ್ಲಿ ಒಂದು ವಿಷ ಅನಿಲ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತಲ್ಲ. ಸೊ ಈ ಒಂದು ಪ್ರೊಸೆಸ್ಸನ್ನು ನಾವೇನು ಮಾಡ್ತೀವಿ, ಬಯೋಮೆಗ್ನಿಫಿಕೇಷನ್ ಅಂತ ಹೇಳಿ ಕರಿತೀವಿ, ಕನ್ನಡದಲ್ಲಿ ಜೈವಿಕ ವರ್ಧನೆ ಅಂತ ಕರಿತೀವಿ. ಯಾಕೆ ಈಗ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಒಂದು ವಾಟರ್ ಬಾಡಿ ಅಂತ ತೊಗೊಂಡ್ರೆ, ಇದನ್ನು ಉತ್ಪಾದಕ ಅಂತ ತೊಗೊಂಡ್ರೆ, ಈ ವಾಟರ್ ಬಾಡಿಯಲ್ಲಿ ಕೈಗಾರಿಕೆಗಳಿಂದನೋ ಅಥವಾ ಕೀಟನಾಶಕಗಳನ್ನು ನಾವು ಕೃಷಿಯಲ್ಲಿ ಬಳಕೆ ಮಾಡ್ತೀವಿ. ಸೊ ಕೃಷಿಯ ಒಂದು ನೀರಾಗಿರ್ಬೋದು, ಇದೇನು ಮಾಡುತ್ತೆ, ವಾಟರ್ ಬಾಡಿಗೆ ಬಂದು ತಲುಪುತ್ತೆ. ಸೊ ಈ ನೀರನ್ನು ಕುಡಿಯುವಂತಹ ಚಿಕ್ಕ ಚಿಕ್ಕ ಮೀನುಗಳೇನಿರುತ್ತೆ, ಸೊ ನೀರು ಕುಡಿದಾಗ ಆ ಒಂದು ನೀರಿನ ಜೊತೆ ಇದು ಒಂದು ವಿಷ ಅನಿಲ ಏನಾಗುತ್ತೆ, ಅವು ಸೇವನೆ ಮಾಡುತ್ತದೆ. ಸೊ ಆ ಚಿಕ್ಕ ಮೀನುಗಳನ್ನು ತಿನ್ನುವಂಥ ದೊಡ್ಡ ಮೀನುಗಳಿರುತ್ತಲ್ಲ, ಅವುಗಳ ಬಾಡಿಗೂ ಏನಾಗುತ್ತೆ, ಒಂದು DDT ಒಂದು ಏನು ಪೌಡರ್ ಅಥವಾ ವಿಷ ಅನಿಲ ಏನಿರುತ್ತೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಇಲ್ಲಿ ನಾವು ಹುಲ್ಲಿಗೆ ತಗೊಂಡ್ರೆ, ಸೊ ಇವು ಹುಲ್ಲು ಬೆಳಿಲಿಕ್ಕೆ ವಾಟರ್ ಬಾಡಿ ಬೇಕು. ಸೊ ಈ ವಾಟರಲ್ಲಿ ಏನಾದರೂ ಈ ಒಂದು ವಿಷ ಅನಿಲ ಇತ್ತು ಅಂದರೆ ಹುಲ್ಲುಗಳು ಏನು ಮಾಡುತ್ತೆ, ಅದನ್ನು ತಗೊಳುತ್ತೆ. ಸೊ ಈ ಹುಲ್ಲನ್ನು ತಿನ್ನುವಂತಹ ಈ ಒಂದು ಪ್ರಾಣಿಗಳಿರುತ್ತಲ್ಲ, ಸೊ ಅವುಗಳ ಬಾಡಿಯಲ್ಲೂ ಕೂಡ ನಾವು ಒಂದು ಈ ವಿಷ ಅನಿಲವನ್ನು ನೋಡ್ಬೋದು. ಸೊ ಇವುಗಳನ್ನು ತಿನ್ನುವಂಥ ಪ್ರಾಣಿಗಳು, ಈ ಪ್ರಾಣಿಯನ್ನು ತಿನ್ನುವಂಥ ಪ್ರಾಣಿಗಳು, ಸೊ ಈ ರೀತಿ ಏನಾಗ್ತಾ ಹೋಗುತ್ತೆ, ವಿಷ ಅನಿಲ ಅನ್ನುವಂಥದ್ದು ಪ್ರತಿಯೊಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಬಯೋಮೆಗ್ನಿಫಿಕೇಷನ್ ಅಂತ ಕರಿತೀವಿ ಅಥವಾ ಜೈವಿಕ ವರ್ಧನೆ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಆಹಾರ ಸರಪಳಿಯಲ್ಲಿ ನಾವು ಯಥೇಚ್ಛ ಪ್ರಮಾಣದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ನೋಡಿ, ಹೇಗಿದೆ ಈ ಒಂದು ಪಿರಮಿಡ್ ಅಂತೇಳಿ. ಪಿರಮಿಡ್ನಲ್ಲಿ ಪ್ರತಿಯೊಂದು ಹಂತದಿಂದ ವಿಷ ಅನಿಲ ಜಾಸ್ತಿ ಆಗ್ತಾ ಹೋದರೆ ಆಹಾರದ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು 10% ಲಾ ಅಂತ ಹೇಳಿ ಕರಿತೀವಿ. ಸೊ 10% ಲಾ ಅಂತಲೇ ಕರಿತೀವಿ. ಏನಿದು 10% ಲಾ ಅಂದರೆ, ಈ ಆಹಾರ ಸರಪಳಿ ಏನಿರುತ್ತಲ್ವಾ, ಸೊ ಈ ಆಹಾರ ಸರಪಳಿ, ಸೊ ಇದರಲ್ಲಿ ಉತ್ಪಾದಕರು ಇರ್ತಾರೆ, ಪ್ರಥಮ ಉತ್ಪಾದಕರು, ದ್ವಿತೀಯ ಉತ್ಪಾದಕರು. ಸೊ ಇಲ್ಲಿ ಏನು ಪ್ರಥಮ ಉತ್ಪಾದಕರು ಇರ್ತಾರಲ್ಲ, ಹುಲ್ಲು. ಸೊ ಇದನ್ನು ತಿನ್ನುವಂತಹ ಪ್ರಾಣಿಗಳೇನಿರುತ್ತಲ್ಲ,
ಸೊ ಇಲ್ಲಿಂದ ಇಲ್ಲಿಗೆ ಶಕ್ತಿಯ ಹರಿವು ಏನಾಗುತ್ತೆ, ಜಸ್ಟ್ 10% ಅಷ್ಟೇ ಹೋಗುವಂಥದ್ದು. ಅಂದರೆ ಇಲ್ಲಿ 100% ಫಾರ್ ಎಕ್ಸಾಂಪಲ್ ಇದು, ಸೊ ಇಲ್ಲಿ ಶಕ್ತಿ ಒಂದು 100% ಇರುತ್ತೆ ಅಂದರೆ ಇದನ್ನು ಸೇವನೆ ಮಾಡುವಂತಹ ಪ್ರಾಣಿಗಳೇನಿರುತ್ತಲ್ಲ ಕೇವಲ 10% ಅಷ್ಟೇ ಅವರಿಗೆ ಶಕ್ತಿ ಅನ್ನುವಂಥದ್ದು ಹೋಗುವಂಥದ್ದು. ಸೊ ಇವುಗಳನ್ನು ತಿನ್ನುವಂಥವರಿಗೆ ಕೇವಲ 1% ಅಷ್ಟೇ ಶಕ್ತಿ ಹೋಗುವಂಥದ್ದು. ಸೊ ಈ ರೀತಿ ಶಕ್ತಿಯ ಪ್ರಮಾಣ ಏನಾಗ್ತಾ ಹೋಗುತ್ತೆ ಅಂದರೆ ಮೇಲ್ಮುಖವಾಗಿ ಹೋದಂತೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ಶಕ್ತಿಯ ಪ್ರಮಾಣ ಕಡಿಮೆ ಆಗುತ್ತಲ್ಲ. ಸೊ ಇದನ್ನು ನಾವು 10% ಲಾ ಅಂತೇಳಿ ಕರಿತೀವಿ. ಯಾಕೆ ಹೀಗಾಗತ್ತೆ ಅಂತ ಹೇಳಿದ್ರೆ, ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವ ಸೂರ್ಯನ ಬೆಳಕಿನಲ್ಲಿ ಕೇವಲ 1% ಶಕ್ತಿಯನ್ನು ಸೆರೆ ಹಿಡಿದು ಆಹಾರ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಸೊ ಪ್ರಾಥಮಿಕ ಉತ್ಪಾದಕರೇನಿರ್ತಾರೆ ಅವರು ಹಸಿರು ಸಸ್ಯಗಳನ್ನು ಸೇವಿಸಿದಾಗ ಪರಿಸರಕ್ಕೆ ಹೆಚ್ಚಿನ ಪ್ರಮಾಣದ ಶಕ್ತಿಯು ಶಾಖದ ರೂಪದಲ್ಲಿ ಕಳೆದು ಹೋಗುತ್ತೆ. ಸರಾಸರಿಯಾಗಿ ಸೇವಿಸಿದ ಆಹಾರದ ಕೇವಲ 10% ಮಾತ್ರ ತನ್ನದೇ ಆದ ದೇಹವಾಗಿ ಪರಿವರ್ತನೆಗೊಂಡು ಮುಂದಿನ ಹಂತದ ಗ್ರಾಹಕರಿಗೆ ಅಥವಾ ಉತ್ಪಾದಕರಿಗೆ ಅದು ಲಭ್ಯ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಪ್ರತಿಯೊಂದನ್ನು ಸೇವಿಸಿದಾಗಲೂ ಕೂಡ ಅಲ್ಲಿ ಕೇವಲ ಶಕ್ತಿ ಹರಿವೇನಾಗಿರುತ್ತೆ 10% ಅಷ್ಟೇ ಆಗಿರುತ್ತೆ. ಸೊ ಇದನ್ನು 10% ಲಾ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ನಮಗೆ ಗೊತ್ತಾಯಿತು, ವಿಷ ಆದರೆ ಅಥವಾ ಒಂದು ವಿಷ ಆದರೆ ಅದೇನಾಗುತ್ತೆ ಪ್ರತಿಯೊಂದು ಹಂತದಲ್ಲೂ ಜಾಸ್ತಿ ಆಗ್ತಾ ಹೋಗುತ್ತೆ, ಆದರೆ ಶಕ್ತಿಯ ಅರಿವು ಏನಾಗುತ್ತೆ ಮೇಲ್ಮುಖವಾಗಿ ಹೋದಂತೆ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಇದು ಪ್ರಶ್ನೆ ಕೇಳ್ತಾ ಇರ್ತಾರೆ ಬಯೋಮ್ಯಾಗ್ನಿಫಿಕೇಷನ್ ಮೇಲೆ, ನೋಡ್ಕೊಂಡು. ಓಕೆ, ಸೊ ಈ ಕೆಳಗಿನವುಗಳಲ್ಲಿ ಯಾವುವು ಬೆನ್ಝೀನ್ ಮಾಲಿನ್ಯವನ್ನು ಉಂಟು ಮಾಡಲು ಕಾರಣವಾಗಿದೆ? ಸೊ ಬೆನ್ಝೀನ್ ಅನ್ನುವಂಥದ್ದು ಒಂದು ಪೊಲ್ಯೂಟೆಡ್ ಒಂದು ಅನಿಲ ಅಂತ ಹೇಳ್ಬೋದು. ಸೊ ಇದು ಪರಿಸರಕ್ಕೆ ಯಾವೆಲ್ಲ ಒಂದು ವಿಷಯದಿಂದ ಹೊರಬರುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಆಪ್ಷನ್ಸ್ ಇದೆ, ಆಟೋಮೊಬೈಲ್ಸ್ ನಿಷ್ಕಾಶ ಇದೆ, ತಂಬಾಕಿನ ಹೊಗೆ ಇದೆ, ಮರ ಸುಡುವಿಕೆ ಇದೆ, ವಾರ್ನಿಷ್ ಮಾಡಿದಂತಹ ಮರದ ಪೀಠೋಪಕರಣಗಳ ಬಳಕೆ ಇದೆ, ಪಾಲಿಯುಟರಿನ್ ಉತ್ಪನ್ನಗಳ ಬಳಕೆಯಲ್ಲಿದೆ. ಸೊ ಆ್ಯಕ್ಚುಲಿ ಆನ್ಸರ್ ಏನಂದರೆ ಎಲ್ಲವೂ ಸರಿಗೆ. ಸೊ ಈ ಪ್ರತಿಯೊಂದರಿಂದನೂ ಕೂಡ ಬೆನ್ಝೀನ್ ಅನ್ನುವಂಥದ್ದು ಹೊರ ಬರುತ್ತೆ. ಸೊ ಹಾಗಾಗಿ ನಾನು ಹೇಳಿದೆ, ಸೊ ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ಸೊ ಇವೆಲ್ಲದರಿಂದನೂ ಕೂಡ ಒಂದೊಂದು ಕ್ವಶನ್ಸು ಬಂದೇ ಬರುತ್ತೆ. ಸೊ ಅದನ್ನು ನೀವು ನೋಡ್ಕೊಳ್ಬೋದು. ಓಕೆ, ಸೊ ಪರಿಸರದ ಅಧ್ಯಯನದ ಒಂದು ಪ್ರಮುಖವಾದಂಥ ಪ್ರಶ್ನೆ ಅಂತ ಹೇಳ್ಬೋದು ಇಲ್ಲಿ ಕೊಟ್ಟಿರುವಂಥದ್ದನ್ನು. ಪರಿಸರದ ಶಿಷ್ಟಾಚಾರಗಳನ್ನು ಅಂದರೆ ಪ್ರೋಟೋಕಾಲ್ಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಸೊ ಮಾಂಟ್ರಿಯಲ್ ಶಿಷ್ಟಾಚಾರ ಇದೆ, ಪ್ಯಾರಿಸ್ ಒಪ್ಪಂದ ಇದೆ, ಕ್ಲೈಮೇಟ್ ಆ್ಯಕ್ಷನ್ ಇದೆ, ಕ್ಯೋಟೋ ಶಿಷ್ಟಾಚಾರ ಇದೆ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಬಂದಾಗ ಇದು ಓಝಾನ್ಗೆ ಸಂಬಂಧಪಡುತ್ತೆ. ಸೊ ಹಂತ ಹಂತವಾಗಿ ಓಝೋನ್ ಸವಕಳಿ ಮಾಡುವಂಥ ವಸ್ತುಗಳನ್ನು ನಿಷೇಧ ಮಾಡುತ್ತೆ ಯಾವುದು ಅಂದರೆ ಮಾಂಟ್ರಿಯಲ್ ಶಿಷ್ಟಾಚಾರ. ಸೊ ಹಾಗಾಗಿ ಎಗೆ 3 ಆಪ್ಷನ್ ಅಂದರೆ ಸೊ ಎ ಆ್ಯಂಡ್ 4 ನಮಗೆ ಆಪ್ಷನ್ಸ್ ಸಿಗುತ್ತೆ. ನೆಕ್ಸ್ಟು ಪ್ಯಾರಿಸ್ ಒಪ್ಪಂದ. ಸೊ ಪ್ಯಾರಿಸ್ ಒಪ್ಪಂದ ಬಂದು ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳ ಬಗ್ಗೆ ಮಾತನಾಡುತ್ತೆ. ಸೊ ಹಾಗಾಗಿ ಬಿಗೆ 4 ಅಂತ ಹೇಳಿದ್ರೆ ದ ಆನ್ಸರ್ ವಿಲ್ ಬಿ 4. ಸೊ ಸಿ ಕ್ಲೈಮೇಟ್ ಆ್ಯಕ್ಷನ್ ಅಂತ ಬಂದಾಗ ಸಮಗ್ರ ಸಂಪನ್ಮೂಲಗಳ ನಿರ್ವಹಣೆ ಬಗ್ಗೆ ಮಾತಾಡುತ್ತೆ. ಕ್ಯೋಟೋ ಶಿಷ್ಟಾಚಾರ ಅಂತ ಬಂದರೆ ಹೊರಸೂಸುವಿಕೆಯ ವ್ಯಾಪಾರ ಅಥವಾ ಎಮಿಷನ್ ಟ್ರೆಂಡಿಂಗ್ ಅಂತ ಏನಿದೆ, ಟ್ರೇಡಿಂಗ್ ಇದೆ, ಸೊ ಅದ್ರ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಈಗ ಮಾಂಟ್ರಿಯಲ್ ಪ್ರೋಟೋಕಾಲ್ನ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಅಂದರೆ ನಮಗೆ ಓಝಾನ್ ಬಗ್ಗೆ ಮಾತನಾಡುತ್ತೆ ಅನ್ನೋದು ನಮಗೆ ಗೊತ್ತು. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಫಸ್ಟು ನಾವು ವಿಯೆನ್ನಾ ಸಮಾವೇಶದ ಬಗ್ಗೆ ಗೊತ್ತಿರಬೇಕು. ಸೊ ವಿಯೆನ್ನಾ ಒಪ್ಪಂದ ಏನು ಮಾಡುತ್ತೆ, 1985ರಲ್ಲಿ ಈ ಒಂದು ವಿಯೆನ್ನಾ ಒಪ್ಪಂದಕ್ಕೆ ಸಹಿ ಮಾಡಲಾಗುತ್ತೆ. 1985ರಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಓಝೋನ್ ಪದರವನ್ನು ಹಾನಿಗೊಳಿಸ್ತಾ ಇದೆ ಅಂತ ಹೇಳಿ ದೃಢಪಡ್ತಾರೆ. ಎಲ್ಲಿ ವಿಯೆನ್ನಾ ಸಮಾವೇಶದಲ್ಲಿ ಅದು ದೃಢ ಆಗುತ್ತೆ, ಏನಂತ ಕ್ಲೋರೋಫ್ಲೋರೋ ಕಾರ್ಬನ್ಗಳೇನ ಈ ಒಂದು ಅನಿಲದಿಂದ ನಮ್ಮ ಒಂದು ಓಝೋನ್ ಪದರ ಅನ್ನುವಂಥದ್ದು ನಾಶ ಆಗ್ತಾ ಇದೆ ಅಂತ ಅಂದರೆ. ಸೊ ಹಾಗಾಗಿ ಇದು 1988ರಲ್ಲಿ ಜಾರಿಗೆ ಬರುತ್ತೆ ಆಫ್ಟರ್ ಮಾಂಟ್ರಿಯಲ್ ಪ್ರೋಟೋಕಾಲು. ಸೊ ಈ ವಿಯೆನ್ನಾ ಒಪ್ಪಂದ ಏನಾಗುತ್ತೆ ಅಂದರೆ ಕೇವಲ ಇಲ್ಲಿ ಹೀಗಾಗತ್ತೆ ಅಂತ ಹೇಳ್ತಾರೆ, ಬಟ್ ಯಾವುದೇ ರೀತಿಯಾದ ಕಾನೂನುಬದ್ಧ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳೋದಿಲ್ಲ. ಸೊ ಹಾಗಾಗಿಯೇ ಈ ವಿಯೆನ್ನಾ ಒಪ್ಪಂದ ಏನಾಗುತ್ತೆ 1985ರಲ್ಲಿ ನಡೆಯುತ್ತಲ್ವಾ,
ಹಾಗಾಗಿ ಈ ಮ್ಯಾಂಟ್ರಿಯಲ್ ಪ್ರೋಟೋಕಾಲನ್ನು 1987ರಲ್ಲಿ ನಡೆಸ್ತಾರೆ. ಸೊ ಏನು ಈ ಒಂದು ವಿಯೆನ್ನಾ ಸಮಾವೇಶದಲ್ಲಿ ಹೇಳಿದ್ರಲ್ಲ, ಕ್ಲೋರೋಫ್ಲೋರೋಕಾರ್ಬನ್ ಅನ್ನುವಂಥದ್ದು ಓಝಾನನ್ನು ನಾಶ ಮಾಡಲಿಕ್ಕೆ ಕಾರಣ ಆಗ್ತಾ ಇದೆ ಅಂತೇಳಿ, ಸೊ ಅದರ ಬಳಕೆಯನ್ನು ಸಂಪೂರ್ಣವಾಗಿ ತೆಗಿಬೇಕು ಅಂತ ಹೇಳಿ 1987ರಲ್ಲಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ನಲ್ಲಿ ಕ್ರಮವನ್ನು ಜಾರಿಗೊಳಿಸ್ತಾರೆ ಅನ್ನೋದನ್ನು ನೋಡ್ಬೋದು. ಸೊ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ನಲ್ಲಿ ಏನು ಮಾಡಲಾಗುತ್ತೆ, 1987ರಲ್ಲಿ ಬರುತ್ತಲ್ಲ, ಸೊ ಈ ಓಝಾನ್ಗೆ ಕಾರಣವಾಗಿರುವಂತಹ ಈ ಒಂದು ಏನು ಕ್ಲೋರೋಫ್ಲೋರೋಕಾರ್ಬನ್ ಇರುತ್ತೆ, ಸೊ ಅದ್ರ ಜೊತೆಗೆ ಹ್ಯಾಲೋನ್ಸ್ ಆಗಿರ್ಬೋದು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಗಿರ್ಬೋದು, ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಗಳಾಗಿರ್ಬೋದು, ಮೀಥೈಲ್ ಕ್ಲೋರೋ ಫಾರ್ಮಥೈಲ್ಸ್ ಆಗಿರ್ಬೋದು, ಸೊ ಈ ರೀತಿ ಮತ್ತು ಬ್ರೋಮೈಡ್ ಆಗಿರ್ಬೋದು. ಸೊ ಇನ್ನಿತರ ಅನಿಲಗಳು ಒಂದು ಓಝಾನ್ ಪದರದ ನಾಶ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಸೊ ಇವುಗಳ ಬಳಕೆಯನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ನಲ್ಲಿ ಒಂದು ಕಾನೂನುಬದ್ಧವಾಗಿ ಉಪಕ್ರಮಗಳನ್ನು, ಕಾರ್ಯಕ್ರಮಗಳನ್ನು ಇಲ್ಲಿ ಜಾರಿಗೊಳಿಸ್ತಾರೆ. ಸೊ ಇದಕ್ಕೆ 197 ದೇಶಗಳೇನು ಮಾಡ್ತಾರೆ, ಸಹಿಯನ್ನು ಹಾಕ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಅದು ಏನು ಕಾಲ ಕಳೆದಂತೆ ಮತ್ತೊಂದು ಸಮಾವೇಶ ನಡೆಯುತ್ತೆ 2016ರಲ್ಲಿ ಕಿಗಾಲಿ ಒಪ್ಪಂದ ಅಂತ ಹೇಳಿ ನಡೆಯುತ್ತೆ. ಸೊ ಕಿಗಾಲಿ ಒಪ್ಪಂದ ನಡೀಲಿಕ್ಕೆ ಕಾರಣ ಏನು ಅಂದರೆ, ಈಗ CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ನು ಓಝಾನನ್ನು ನಾಶ ಮಾಡ್ತಾ ಇದೆ. ಸೊ ಇದರ ಬದಲಿಗೆ ನಾವು HFC ಅಂದರೆ ಹೈಡ್ರೋಫ್ಲೋರೋಕಾರ್ಬನನ್ನು ಬಳಕೆ ಮಾಡಬಹುದು ಅನ್ನುವಂತಹ ಅವಕಾಶವನ್ನು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ನಲ್ಲೇ ತಿಳಿಸ್ತಾರೆ. ಸೊ CFCಯನ್ನು ಬಿಟ್ಬಿಡಿ, HFCಗಳನ್ನು ಬಳಕೆ ಮಾಡಿ ಸೊ ಅಂತ ಹೇಳಿ ಹೇಳಿರ್ತಾರೆ. ಆದರೆ ಕಾಲ ಕಳೆದಂತೆ ಗೊತ್ತಾಗುತ್ತೆ ಈ HFC ಇದೆಯಲ್ಲ, ಇದು ಬಹಳ ಡೇಂಜರಸ್ಸು. ಏನಕ್ಕೆ ಅಂದರೆ ಇದು ಕಾರ್ಬನ್ ಡೈಆಕ್ಸೈಡ್ಗಿಂತ 1000 ಪಟ್ಟು ಹೆಚ್ಚು ಈ ಒಂದು ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾಗ್ತಾ ಇದೆ, ಅಂದರೆ ಜಾಗತಿಕ ತಾಪಮಾನಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈಗ ಜಾಗತಿಕ ತಾಪಮಾನ ಅನ್ನುವಂಥದ್ದು ಕೂಡ ಒಂದು ಪರಿಸರದ ಅತಿ ದೊಡ್ಡ ಸಮಸ್ಯೆ. ಸೊ ಅದಕ್ಕೆ ಕಾರಣ ಯಾವುದು, ಈ ಹೈಡ್ರೋಫ್ಲೋರೋಕಾರ್ಬನ್. ಸೊ ಹಾಗಾಗಿ ಅದರ ಬಳಕೆಯನ್ನು ಕಡಿಮೆ ಮಾಡಬೇಕು, ನಿಲ್ಲಿಸಬೇಕು ಅಂತ ಹೇಳಿ ಏನು ಮಾಡ್ತಾರೆ, 2016ರಲ್ಲಿ ಕಿಗಾಲಿ ಒಪ್ಪಂದವನ್ನು ಜಾರಿಗೆ ತರ್ತಾರೆ. ಸೊ ಕಿಗಾಲಿ ಒಪ್ಪಂದದಲ್ಲಿ ಈ ಒಂದು HFCನ ಬಳಕೆಯನ್ನು ನಿಯಂತ್ರಣ ಮಾಡಬೇಕು ಅಂತ ತಗೊಂಬರ್ತಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ 3 ಒಪ್ಪಂದಗಳು ನೋಡಿ. ವಿಯೆನ್ನಾ ಸಮಾವೇಶ 1985ರಲ್ಲಿ ಬರುತ್ತೆ, ಯಾವುದೇ ರೀತಿಯಾದಂಥ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಸೊ ಹಾಗಾಗಿ 1987ರಲ್ಲಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಬರುತ್ತೆ. ಸೊ ಇದು ಅಂಗೀಕಾರ ಕೂಡ ಆಗುತ್ತೆ, CFCಯನ್ನು ಬಳಕೆ ಮಾಡಬಾರ್ದು, HFCಯನ್ನು ಬಳಕೆ ಮಾಡಿ ಅಂತ. ಬಟ್ ಆದರೆ HFCಯೂ ಕೂಡ ಜಾಗತಿಕ ತಾಪಮಾನಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಡ್ತಾ ಇದೆ ಅನ್ನೋದು ಗೊತ್ತಾದ ನಂತರದಲ್ಲಿ 2016ರಲ್ಲಿ ಕಿಗಾಲಿ ಒಪ್ಪಂದವನ್ನು ಜಾರಿಗೆ ತಗೊಬಂದು SFCಗಳನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಕೈಗೊಳ್ತಾರೆ ಅನ್ನೋದನ್ನು ನೋಡ್ಬೋದಾಗಿದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಪ್ಯಾರಿಸ್ ಒಪ್ಪಂದ. ಸೊ ಪ್ಯಾರಿಸ್ ಒಪ್ಪಂದ ಕೂಡ ತುಂಬ ಇಂಪಾರ್ಟೆಂಟು. ಸೊ ಪ್ಯಾರಿಸ್ ಒಪ್ಪಂದ ನಡೆಯುವಂಥದ್ದು 2015ರಲ್ಲಿ. ಸೊ ಪ್ಯಾರಿಸ್ ಒಪ್ಪಂದವನ್ನು ನಡೆಸುವಂತಹ ಒಂದು ಸಂಸ್ಥೆ ಯಾವುದು ಅಂದರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, UNFCCC ಅನ್ನುವಂತಹ ಒಂದು ಸಂಸ್ಥೆ ಏನಿದೆ. ಸೊ ಈ ಒಂದು ಸಂಸ್ಥೆ 2015ರಲ್ಲಿ ಪ್ಯಾರಿಸ್ ಒಪ್ಪಂದವನ್ನು ಮಾಡ್ತಾರೆ. ಸೊ ಪ್ಯಾರಿಸ್ ಒಪ್ಪಂದ ಬಂದು ಜಾಗತಿಕ ತಾಪಮಾನ ಏರಿಕೆಗೆ ಒಂದು ಪರಿಣಾಮವನ್ನು ಬೀರುವಂತಹ ವಿಷಯಗಳ ಕುರಿತಾಗಿ ಚರ್ಚೆ ಮಾಡುವಂಥದ್ದು, ಹಾಗೆ ಈ ಒಂದು ಜಾಗತಿಕ ತಾಪಮಾನ ಏರಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಬೇಕಾಗಿರುವಂಥ ಕಾರ್ಯಕ್ರಮವನ್ನು ಕೈಗೊಳ್ಳಲಿಕ್ಕೆ ಪ್ಯಾರಿಸ್ ಒಪ್ಪಂದವನ್ನು 2015ರಲ್ಲಿ ಮಾಡ್ತಾರೆ. ಸೊ ಈ ಒಪ್ಪಂದದಲ್ಲಿ ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಹೇಳಿದ್ರೆ, ಜಾಗತಿಕ ಸರಾಸರಿ ತಾಪಮಾನ ಏರಿಕೆಯನ್ನು ಕೈಗಾರಿಕಾ ಪೂರ್ವ ಮಟ್ಟಕ್ಕಿಂತ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಿಸುವ ಮತ್ತು ಅದನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಮಿತಗೊಳಿಸುವ ಒಂದು ಕಾರ್ಯಕ್ರಮವನ್ನು ಅಥವಾ ಯೋಜನೆಯನ್ನು ಈ ಒಂದು ಪ್ಯಾರಿಸ್ ಒಪ್ಪಂದದಲ್ಲಿ ಜಾರಿಗೆ ತಗೊಂಬರ್ತಾರೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಈ ಒಂದು ಪ್ಯಾರಿಸ್ ಒಪ್ಪಂದ ಡಿಸೆಂಬರ್ 12ನೇ ತಾರೀಕು ನಡೆಯುತ್ತೆ. ಇದೊಂದು ಪ್ಯಾರಿಸ್ನಲ್ಲಿ ನಡೆಯುತ್ತೆ. UNFCCನ COP21 ಅಂದರೆ COP21 ಸಮಾವೇಶದಲ್ಲಿ ನಡೆಯುತ್ತೆ. ಸೊ ಇದು ಪ್ರಶ್ನೆ ಕೇಳಿದ್ದಾರೆ, ಹಾಗಾಗಿ ಸೊ COP21ನಲ್ಲಿ ಈ ಒಂದು ಪ್ಯಾರಿಸ್ ಒಪ್ಪಂದವನ್ನು 2015ರಲ್ಲಿ ತಗೊಂಬರ್ತಾರೆ ಅನ್ನೋದನ್ನು ನೋಡ್ಬೋದು. ಸೊ ಹಾಗಾಗಿ ನಮಗೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್. ಸೊ ನೆಕ್ಸ್ಟ್ ಹೋಗೋಣ ಕ್ಯೋಟೋ ಶಿಷ್ಟಾಚಾರ. ಕ್ಯೋಟೋ ಶಿಷ್ಟಾಚಾರ 1997ರಲ್ಲಿ ನಡೆಯುತ್ತೆ. ಸೊ ಇದು ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿತಗೊಳಿಸಲು
ಕಾನೂನುಬದ್ಧವಾಗಿ ಬಂಧಿಸುವ ಗುರಿಯನ್ನು ನಿಗದಿಪಡಿಸಿದಂತಹ ಮೊದಲ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಹಸಿರುಮನೆ ಅನಿಲಕ್ಕೆ ಸಂಬಂಧಪಟ್ಟಂತಹ ಮೊದಲ ಸಮಾವೇಶ ಯಾವುದು ಅಂತ ಹೇಳಿದ್ರೆ ಕ್ಯೋಟೋ ಶಿಷ್ಟಾಚಾರ ಅಂತ ಹೇಳಿ ತಗೊಳ್ಬೋದು. ಸೊ ಇದು ಡಿಸೆಂಬರ್ 11, 1997ರಲ್ಲಿ ಜಪಾನ್ನ ಕ್ಯೋಟೋದಲ್ಲಿ ಈ ಒಂದು ಯೋಜನೆ ಅನ್ನುವಂಥದ್ದು ಜಾರಿಗೆ ಬರುತ್ತೆ. ಈ ಒಂದು ಕ್ಯೋಟೋ ಶಿಷ್ಟಾಚಾರ ಏನು ಮಾಡುತ್ತೆ, ಇದು ಕೂಡ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಸಂಸ್ಥೆಯ ಒಂದು ಅಡಿಯಲ್ಲಿ ಬಂದಂತಹ ಒಂದು ಉಪಕ್ರಮ ಅಂತ ಹೇಳಿ ತಗೊಳ್ಬೋದು. ಸೊ ಈ ಕ್ಯೋಟೋ ಶಿಷ್ಟಾಚಾರ ಏನು ಮಾಡುತ್ತೆ, ಈ ಹಸಿರು ಮನೆ ಅನಿಲ ಅಂತ ಏನು ತಗೊಂಡ್ವಲ್ಲ, ಸೊ ಇದಕ್ಕೆ ಕಾರಣವಾಗುವಂಥ ಅನಿಲಗಳನ್ನು ಗುರುತಿಸ್ತಾರೆ. ಸೊ ಯಾವುದು ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರೇಟ್ ಆಕ್ಸೈಡ್, ಹೈಡ್ರೋಫ್ಲೋರೋಕಾರ್ಬನ್, ಫಫ್ಲೋರೋಕಾರ್ಬೋನ್, ಸಲ್ಫರ್ ಎಕ್ಸಾಫ್ಲೋರೈಡ್ ಅಂತ ಹೇಳಿ. ಸೊ ಇದಿಷ್ಟು ಅನಿಲಗಳು ಹಸಿರುಮನೆ ಅನಿಲಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ಈ ಕ್ಯೋಟೋ ಶಿಷ್ಟಾಚಾರ ಏನು ಮಾಡುತ್ತೆ, ಗುರುತಿಸುತ್ತೆ. ಅಷ್ಟೇ ಅಲ್ಲದೆ ಇವುಗಳ ಬಳಕೆಯನ್ನು ಕೂಡ ಕಡಿಮೆ ಮಾಡಬೇಕು ನಾವು ಅನ್ನುವಂತಹ ಯೋಜನೆಯನ್ನು ಹಾಕ್ಕೊಳ್ತಾರೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಓಕೆ, ದೋಹಾ ತಿದ್ದುಪಡಿ. ಸೊ ದೋಹಾ ತಿದ್ದುಪಡಿ ಇದೆಯಲ್ಲ, ಇದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಇದು ಡಿಸೆಂಬರ್ 8, 2012ರಂದು ಕತಾರ್ನ ದೋಹಾದಲ್ಲಿ ಕ್ಯೋಟೋ ಶಿಷ್ಟಾಚಾರಕ್ಕೆ ದೋಹಾ ತಿದ್ದುಪಡಿಯನ್ನು 2ನೇ ಬದ್ಧತೆಯ ಅವಧಿಗೆ ಅಂಗೀಕಾರವನ್ನು ಮಾಡಲಾಗುತ್ತೆ. ಅಂದರೆ ಇದು 2013ರಿಂದ ಜಾರಿಯಾಗಿ 2020ರವರೆಗೆ ಈ ಒಂದು ಕಾನೂನುಗಳಿರುತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ, ಸೊ ಈ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು 1990ರ ಮಟ್ಟಕ್ಕಿಂತ ಕನಿಷ್ಠ 18% ಕಡಿಮೆ ಮಾಡಲಿಕ್ಕೆ ಪಕ್ಷಗಳು ಅಥವಾ ಏನು ಸಂಸ್ಥೆಗಳು ಇಲ್ಲಿ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, 1990ಕ್ಕಿಂತ 18% ನಾವೇನು ಮಾಡಬೇಕು, ಹಸಿರುಮನೆ ಅನಿಲಗಳನ್ನು ಕಡಿಮೆ ಹೊರಸೂಸುವ ರೀತಿಯಲ್ಲಿ ಯೋಜನೆಯನ್ನು ಹಾಕ್ಕೊಳ್ಬೇಕು ಅಂತ ಹೇಳಿ ದೋಹಾ ತಿದ್ದುಪಡಿಯನ್ನು ತೊಗೊಂಡು ಬರ್ತಾರೆ. ಸೊ ಈ ಒಂದು ಪ್ಯಾರಿಸ್ ಒಪ್ಪಂದ ಮತ್ತು ಕ್ಯೋಟೋ ಶಿಷ್ಟಾಚಾರದ ನಡುವಿನ ವ್ಯತ್ಯಾಸ. ಸೊ ನಮಗೆ ಪ್ಯಾರಿಸ್ ಒಪ್ಪಂದ ಹಾಗೂ ಕ್ಯೋಟೋ ಒಂದು ಶಿಷ್ಟಾಚಾರ ಅಂತ ಬಂದಾಗ, ಕ್ಯೋಟೋ ಶಿಷ್ಟಾಚಾರ ಅನ್ನುವಂಥದ್ದು ಹಸಿರುಮನೆ ಅನಿಲಕ್ಕೆ ಸಂಬಂಧಪಟ್ಟಂಥದ್ದು, ಪ್ಯಾರಿಸ್ ಒಪ್ಪಂದ ಅನ್ನುವಂಥದ್ದು ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟಂಥದ್ದು. ಈ ಎರಡು ಡಿಫ್ರೆನ್ಸ್ ನಮಗೆ ಗೊತ್ತಾಗಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ತಿದ್ದುಪಡಿಗಳು ತುಂಬ ಇಂಪಾರ್ಟೆಂಟು. ಸೊ ಓಕೆ, ದೆನ್ ನೆಕ್ಸ್ಟ್ ಹೋಗೋಣ. ಸೊ ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಕೊಳಚೆ ನೀರು ಆಮ್ಲಜನಕ ಬೇಡಿಕೆ ತ್ಯಾಜ್ಯ, ಹೌದು, ಈಗ ತಾನೇ ನೋಡಿದ್ವಿ, BOD ನೋಡಿದ್ವಿ. ಸೊ ಕೃಷಿ ರಸಗೊಬ್ಬರಗಳು ಸಸ್ಯ ಪೋಷಕಾಂಶಗಳು, ಹೌದು, ಇದು ಕೂಡ ಸರಿಯಾದದ್ದು. ಭೂಸವಕಳಿ ವಿಕಿರಣಶೀಲ ವಸ್ತುವಿನ ಕೊಳೆತ, ಆ್ಯಕ್ಚುಲಿ ಇದು ತಪ್ಪು. ವಿದ್ಯುತ್ ಸ್ಥಾವರಗಳು ಉಷ್ಣ ಮಾಲಿನ್ಯ. ಸೊ ಭೂಸವಕಳಿಗೂ ವಿಕಿರಣಶೀಲ ವಸ್ತುವಿನ ಕೊಳೆತಕ್ಕೂ ಸಂಬಂಧವೇ ಇಲ್ಲ, ಆಯಿತಾ. ಸೊ ಹಾಗಾಗಿ ಈ ಒಂದು ಭೂಸವಕಳಿ ವಿಕಿರಣಶೀಲ ವಸ್ತುವಿನ ಕೊಳೆತ ಇದು ಈ ಜೋಡಿ ತಪ್ಪಾಗಿದೆ. ಓಕೆ, ಸೊ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು NIRF, ದ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಸಂಸ್ಥೆಯು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕೆಳಕಂಡ ಯಾವ ವಿವಿಧ ನಿಯತಾಂಕಗಳನ್ನು ಆಧರಿಸಿ ಮೌಲ್ಯಮಾಪನವನ್ನು ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಒಂದು NIRF ವೆರಿ ಇಂಪಾರ್ಟೆಂಟು. ಪ್ರತಿ ವರ್ಷವೂ ಕೂಡ ಒಂದು ವರದಿಯನ್ನು ಕೊಡ್ತಾ ಇರ್ತಾರೆ ಇವರು, ಯಾವ್ಯಾವ ಕಾಲೇಜು ಟಾಪ್ ಬೆಸ್ಟ್ ಕಾಲೇಜ್ಗಳು ಅಂತ ಹೇಳಿ. ಸೊ ಹಾಗಾಗಿ ಇದು ತುಂಬ ಟ್ರೆಂಡಿಂಗಲ್ಲಿರುವಂತಹ ಒಂದು ಟಾಪಿಕ್ ಅಂತ ಹೇಳ್ಬೋದು, ಅಥವಾ ಸಂಸ್ಥೆ ಅಂತಲೂ ಕೂಡ ಹೇಳ್ಬೋದು. ಸೊ ಆನ್ಸರ್ ಯಾವುದು ಇಲ್ಲಿ ಅಂತಂದರೆ, ನೇರವಾಗಿ ಆನ್ಸರ್ ಹೇಳ್ತೀನಿ, ಯಾಕೆಂದರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಅಲ್ಲಿನ ಬೋಧತೆ ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿರುವಂತಹ ಬೋಧನೆ, ಸಂಶೋಧನೆ ಹಾಗೂ ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ಷಮತೆಯನ್ನು ನೋಡಿ ಏನು ಮಾಡ್ತಾರೆ ಇವರು, ರ್ಯಾಂಕ್ಗಳನ್ನು ಪ್ರಕಟ ಮಾಡ್ತಾರೆ. NIRF, ದ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅನ್ನುವಂಥದ್ದು. ಸೊ ಈಗ ಆಲ್ರೆಡಿ ಗೊತ್ತಾಗಿರೋ ಹಾಗೆ ಇದು ಕಾಲೇಜಿನಲ್ಲಿ ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಗಳು ಬೋಧನೆ ಹೇಗೆ ಮಾಡ್ತಾರೆ, ಅವರ ಒಂದು ಸಂಶೋಧನೆ ಹೇಗಿದೆ, ಮತ್ತು ಆ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಸಾಧನೆ ಆಗಿರ್ಬೋದು. ಸೊ ಇವುಗಳನ್ನು ನೋಡಿ ಏನು ಮಾಡ್ತಾರೆ, ರ್ಯಾಂಕಿಂಗ್ ಲಿಸ್ಟನ್ನು ಪ್ರತಿ ವರ್ಷವೂ ಕೂಡ ಇವರು ವರದಿಯನ್ನು ಕೊಡ್ತಾರೆ ಅನ್ನೋದನ್ನು ನೋಡ್ಬೋದು. ಸೊ ಈ ಒಂದು NIRF ಏನಿದೆಯಲ್ಲ, ಸೊ ಇದು ಅಪ್ರೂವ್ಡ್ ಬೈ ದ MHRD ಆ್ಯಂಡ್ ಲಾಂಚ್ಡ್ ಬೈ ದ ಹಾನರಬಲ್ ಮಿನಿಸ್ಟರ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇನ್ 29th September 2015 ಅಂತ ಹೇಳಿ 2015ರಲ್ಲಿ ಬಂದಂಥ ಸಂಸ್ಥೆ ಅಂತ ಹೇಳಿ
ನಾವು ನೋಡ್ಬೋದು. ಸೊ ಈ ಸಂಸ್ಥೆಯನ್ನು MHRD ಅಪ್ರೂವ್ಡ್ ಮಾಡಿದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಸೊ ಇದು ರ್ಯಾಂಕಿಂಗ್ ಲಿಸ್ಟನ್ನು ಬಿಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ರ್ಯಾಂಕಿಂಗ್ ಲಿಸ್ಟ್ಗೆ ಯಾವೆಲ್ಲ ಅಂಶಗಳನ್ನು ಇವರು ಕನ್ಸಿಡರ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನು ಓದ್ಕೊಳ್ಳಿ. ಸೊ ನಾನು ಹೆಡ್ಲೈನ್ಸ್ ಮಾತ್ರ ಹೇಳ್ತೀನಿ. ಸೊ ಟೀಚಿಂಗ್ ಆಗಿರ್ಬೋದು, ಲರ್ನಿಂಗ್ ಆಗಿರ್ಬೋದು, ರಿಸೋರ್ಸ್ ಆಗಿರ್ಬೋದು, ಹಾಗೆ ರಿಸರ್ಚ್ ಆಗಿರ್ಬೋದು, ಪ್ರೊಫೆಷ್ನಲ್ ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ, ಒಂದು ಗ್ರ್ಯಾಜುಯೇಷನ್ ಔಟ್ಕಮ್ಸ್, ಎಷ್ಟು ಪದವೀಧರರು ಆ ಒಂದು ಸಂಸ್ಥೆಯಿಂದ ಹೊರ ಬರ್ತಾ ಇದ್ದಾರೆ ಅಂತ ಹೇಳಿ, ಔಟ್ರೀಚ್ ಆಗಿರ್ಬೋದು, ನಂತರದಲ್ಲಿ ಪೀರ್ ಪರ್ಸೆಪ್ಷನ್ ಅಂತ ಹೇಳಿ. ಸೊ ಈ ರೀತಿ ಪ್ರತಿಯೊಂದು ಅಂಶವನ್ನು ಗಮನಿಸ್ತಾರೆ. ಸೊ ಒಂದು ಕಾಲೇಜಿಗೆ ಟಾಪ್ ರ್ಯಾಂಕನ್ನು ಕೊಡಬೇಕು ಅಂತ ಹೇಳಿದ್ರೆ ಆ ಕಾಲೇಜು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಪರ್ಫೆಕ್ಟ್ ಆಗಿರಬೇಕು. ಸೊ ಹಾಗಾಗಿ ಪ್ರತಿಯೊಂದು ಉನ್ನತ ಶಿಕ್ಷಣಗಳನ್ನು ಸಂಸ್ಥೆಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ, ಬೋಧನಾ ವ್ಯವಸ್ಥೆ ಹೇಗಿದೆ, ಮೂಲಸೌಕರ್ಯಗಳ ವ್ಯವಸ್ಥೆ ಹೇಗಿದೆ, ಅಲ್ಲಿನ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಸಾಧನೆಗಳು ಹೇಗಿದೆ, ಈ ರೀತಿ ಎಲ್ಲ ರೀತಿಯಾದಂತಹ ಒಂದು ಅಂಶಗಳನ್ನು ನೋಡಿ NIRF ಏನು ಮಾಡ್ತಾರೆ, ರ್ಯಾಂಕ್ಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ 2024 ಕೂಡ ರ್ಯಾಂಕ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ಆ ಒಂದು ರಿಪೋರ್ಟನ್ನು ನೋಡ್ಕೊಳ್ಳಿ. ಸೊ ಇಂಜಿನಿಯರಿಂಗ್ ಅಂತ ಹೇಳಿ ಬಂದಾಗ, ಅಂದರೆ ಇಂಜಿನಿಯರಿಂಗಲ್ಲಿ ಯಾವ ಕಾಲೇಜು ಬೆಸ್ಟ್ ಇದೆ ಅಂತ ಹೇಳಿ ಬಂದಾಗ, ಸೊ ಇಂಜಿನಿಯರಿಂಗ್ ಅಂತ ಹೇಳಿ ಬಂದಾಗ ಟಾಪ್ ಫಸ್ಟ್ ಬಂದು IIT ಮದ್ರಾಸ್ ಇದೆ. ಫಸ್ಟ್ ಬಂದು IIT ಮದ್ರಾಸ್ ಇದೆ. ಸೊ ಸೆಕೆಂಡ್ ಬಂದು IIT ದೆಹಲಿ ಇದೆ. IIT ದೆಹಲಿ ಇದೆ. ಆ್ಯಂಡ್ ಮೂರನೇ ಸ್ಥಾನದಲ್ಲಿ IIT ಬಾಂಬೆ ಇದೆ. ನಾಲ್ಕನೇ ಸ್ಥಾನದಲ್ಲಿ IIT ಕಾನ್ಪುರವನ್ನು ನಾವು ನೋಡ್ಬೋದು. ಸೊ ವಿಶ್ವವಿದ್ಯಾನಿಲಯಗಳ ಒಂದು ವಿಚಾರಕ್ಕೆ ಬಂದಾಗ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯ ಫಸ್ಟ್ ಪ್ಲೇಸಲ್ಲಿದೆ ಅಂತ ಹೇಳ್ಬೋದು. IISc ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಥಮ ಸ್ಥಾನದಲ್ಲಿದೆ. ಸೊ ಸೆಕೆಂಡ್ ಪ್ಲೇಸ್ ಅಂತ ಹೇಳಿ ಬಂದಾಗ ನಾವು ಜವಾಹರ್ಲಾಲ್ ನೆಹರು VV ದೆಹಲಿ, ಸೊ ಇದು 2ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಸೊ 3ನೇ ಸ್ಥಾನದಲ್ಲಿ ದೆಹಲಿಯ ಜಾಮಿಯಾ ಮಿಲಾಯ್ ಇಸ್ಲಾಮಿಯಾ ಅನ್ನುವಂತಹ ಒಂದು ಯೂನಿವರ್ಸಿಟಿ 3ನೇ ಸ್ಥಾನದಲ್ಲಿದೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಓವರಾಲ್ ಆಗಿ ಯಾವ ಒಂದು ಸಂಸ್ಥೆ ಭಾಳಷ್ಟು ಅದ್ಭುತವಾಗಿದೆ ಅಂತ ಬಂದಾಗ IIT ಮದ್ರಾಸಿಗೆ ಅವರು ಫಸ್ಟ್ ಪ್ಲೇಸನ್ನು ಕೊಟ್ಟಿದ್ದಾರೆ. ಸೆಕೆಂಡ್ ಪ್ಲೇಸಿಗೆ ನಮ್ಮ ಒಂದು ಬೆಂಗಳೂರಿನ IISc ಯೂನಿವರ್ಸಿಟಿಗೆ ಕೊಟ್ಟಿದ್ದಾರೆ ಅನ್ನೋದು ನೋಡ್ಬೋದು. ಸೊ 3ನೇ ಪ್ಲೇಸಲ್ಲಿ ನಾವು IIT ಬಾಂಬೆಯನ್ನು ನಾವು ನೋಡ್ಬೋದು. ಸೊ ಬಾಂಬೆ IIT. ಸೊ ನಂತರದಲ್ಲಿ 4ನೇ ಪ್ಲೇಸಲ್ಲಿ ನಾವು IIT ದೆಹಲಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿ ಸಂಪೂರ್ಣವಾದಂತಹ ಒಂದು ರಿಪೋರ್ಟನ್ನು ಈ NIRF ಅವರು ಕೊಡ್ತಾರೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ರಿಪೋರ್ಟ್ ಅಂತ ಹೇಳ್ಬೋದು. ಓಕೆ. ಸೊ ಈಗ ಬಂದು ಇವೆಲ್ಲ ಜ್ಞಾನ ಆಯೋಗ, ಯಶ್ಪಾಲ್ ಸಮಿತಿ, ಸುಬ್ರಹ್ಮಣ್ಯನ್ ಸಮಿತಿ ಮತ್ತು ಇಲ್ಲೇ ಇದೆ NIRF ಇದೆ ಮತ್ತೆಗೆ. ಸೊ ಇವೆಲ್ಲವೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಆಯೋಗಗಳು ಅಂತ ಹೇಳ್ಬೋದು. ಸೊ ಜ್ಞಾನ ಆಯೋಗ ಅಂತ ಬಂದಾಗ ಇದು ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಿತಿ ಅಂತ ಹೇಳ್ಬೋದು. ನಂತರದಲ್ಲಿ ಯಶ್ಪಾಲ್ ಸಮಿತಿ 2008ರಲ್ಲಿ ಬರುತ್ತೆ. ಇದು ಒಂದು ಅತ್ಯುನ್ನತ ಸಂಸ್ಥೆಯು ಎಲ್ಲ ವೃತ್ತಿಪರ ಸಂಸ್ಥೆಗಳ ಕಾರ್ಯವನ್ನು ಒಳಗೊಂಡಿರಬೇಕು ಅನ್ನುವಂಥ ಅಂಶವನ್ನು ಹೇಳುತ್ತೆ. ಸುಬ್ರಹ್ಮಣ್ಯಂ ಸಮಿತಿ ಬಂದು ಒಂದು ವಿಶ್ವವಿದ್ಯಾನಿಲಯಗಳನ್ನು ರಚಿಸಲು ಇವರು ಶಿಫಾರಸನ್ನು ಮಾಡ್ತಾರೆ ಅನ್ನೋದು ನೋಡ್ಬೋದು. ಸೊ NIRF ನಮಗೀಗ ಆಲ್ರೆಡಿ ಗೊತ್ತಿರೋ ಹಾಗೆ ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆಯನ್ನು, ರ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೊಡುತ್ತೆ ಅನ್ನೋದು ನೋಡ್ಬೋದು. ಸೊ ಈ ರೀತಿಯಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸಮಿತಿಗಳು ಅಂತ ಬರ್ತವೆ. ಸೊ ಒಂದು ಟಾಪ್ 10 ಸಮಿತಿಗಳಿದೆ. ಸೊ ಅದನ್ನು ಮುಂದಿನ ತರಗತಿಯಲ್ಲಿ ನಾನು ಖಂಡಿತವಾಗಿಯೂ ಹೇಳ್ತೀನಿ. ಸೊ ಏಕೆಂದರೆ ಅದ್ರ ಕುರಿತಾದಂಥ ಪ್ರಶ್ನೆ ಇದೆ, ಹಾಗಾಗಿ ಸೊ ಅಲ್ಲಿ ನಾವು ಇದರ ಅಧ್ಯಯನವನ್ನು ನೋಡೋಣ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ B ಈಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಡಿಯಲ್ಲಿ ಸೇರಿಸಲಾಗಿದೆ? ದ ವೆರಿ ಇಂಪಾರ್ಟೆಂಟ್. ಪ್ರತಿ ವರ್ಷ ಇದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ 17 ಸುಸ್ಥಿರ ಅಭಿವೃದ್ಧಿಗಳನ್ನು ನೋಡ್ತೀವಿ, ಆಯಿತಾ. ಸೊ ಅದರಲ್ಲಿ ಯಾವುದು ಇಲ್ಲ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಲಿಂಗ ಸಮಾನತೆ ಇದೆ. ಸೊ ತಂತ್ರಜ್ಞಾನ ಸುಸ್ಥಿರತೆ. ಸೊ ಎಲ್ಲರಿಗೂ ತಂತ್ರಜ್ಞಾನ ಸುಸ್ಥಿರತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇದು ಸುಸ್ಥಿರ ಅಭಿವೃದ್ಧಿನಲ್ಲಿ ಇಲ್ಲ. ಸೊ ಪರಿಸರದ ಸುಸ್ಥಿರತೆ ಇದೆ, ಆರ್ಥಿಕ ಸುಸ್ಥಿರತೆ ಇದೆ. ಸುಸ್ಥಿರ ಅಭಿವೃದ್ಧಿ ಅಂತ ಬಂದಾಗ 17 ಸುಸ್ಥಿರ ಅಭಿವೃದ್ಧಿಗಳನ್ನು ನಾವು ನೋಡ್ಬೋದಾಗಿದೆ. ಸೊ ಇಲ್ಲಿ 17 ಕೂಡ ಕೊಟ್ಟಿದ್ದೀನಿ, ಅದು ಪಿಕ್ಚರ್ ಸಮೇತವಾಗಿ ನೀವು ಓದ್ಕೊಳ್ಬೋದು. ನೋ ಪವರ್ಟಿ, ಝೀರೋ ಹಂಗರ್, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಕ್ವಾಲಿಟಿ ಎಜುಕೇಷನ್, ಕ್ಲೀನ್ ಜೆಂಡರ್ ಇಕ್ವಾಲಿಟಿ, ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್, ಈ ರೀತಿಯಲ್ಲಿ 17
ಸುಸ್ಥಿರ ಅಭಿವೃದ್ಧಿಗಳನ್ನು ನಾವು ವಿಶ್ವಮಟ್ಟದಲ್ಲಿ ಗುರುತಿಸಲಾಗಿದೆ ಅಂತಲೂ ಹೇಳ್ಬೋದು. ಮತ್ತು ಈ 17 ಸುಸ್ಥಿರ ಅಭಿವೃದ್ಧಿಗಳ ಗುರಿಯನ್ನು 2030ರವರೆಗೆ ಈ ಒಂದು ಗುರಿಯ ವರ್ಷ ಇದೆ ಅನ್ನೋದನ್ನು ನೋಡ್ಬೋದು. ಸೊ 2030 ಆ್ಯಕ್ಚುಲಿ ಇದನ್ನು ಕ್ವಶನಲ್ಲಿ ಕೇಳ್ತಾ ಇರ್ತಾರೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಓಕೆ, ಸೊ ಮತ್ತೊಂದು ಕ್ವಶನ್ ಇದೆ. ಭಾರತದಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಅಂತ ಇದೆ. ಸೊ ಡಾಕ್ಟರ್ BR ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾನಿಲಯ ಹೈದರಾಬಾದ್, ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ನವದೆಹಲಿ, ನಳಂದ ಮುಕ್ತ ವಿಶ್ವವಿದ್ಯಾನಿಲಯ ಪಾಟ್ನಾ ಹಾಗೂ ವರ್ಧಮಾನ ಮಹಾವೀರ ಮುಕ್ತ ವಿಶ್ವವಿದ್ಯಾನಿಲಯ ಕೋಟಾ ಇದೆ. ಸೊ ಆನ್ಸರ್ ಬಂದು ಆ್ಯಕ್ಚುಲಿ ಡಾಕ್ಟರ್ BR ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾನಿಲಯ ಹೈದರಾಬಾದ್. ಸೊ ಇದು ನಮ್ಮ ಭಾರತದಲ್ಲಿ ಸ್ಥಾಪನೆಯಾದಂಥ ಮೊದಲ ಡಿಸ್ಟೆನ್ಸ್ ಲರ್ನಿಂಗ್ ಓಪನ್ ಯೂನಿವರ್ಸಿಟಿ ಅಂತ ಹೇಳಿ ಕರಿಬೋದಾಗಿದೆ. ಸೊ ಈ ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿಯಲ್ಲಿ ಇದೆಯಲ್ಲ, ಇದು ಹೈದರಾಬಾದ್ನಲ್ಲಿ ಸ್ಥಾಪನೆಗೊಂಡಿದೆ. 1982ರಲ್ಲಿ ಸ್ಥಾಪನೆಯಾಗಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದನ್ನು ಮೊದಲು ಆಂಧ್ರ ಪ್ರದೇಶ ಓಪನ್ ಯೂನಿವರ್ಸಿಟಿ ಅಂತ ಹೇಳಿ ಕರೀತಾ ಇದ್ರು. 1991ರಲ್ಲಿ ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಅಂತ ಹೇಳಿ ಮರುನಾಮಕರಣವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಪ್ರೊವೈಡ್ ದ ಡಿಸ್ಟೆನ್ಸ್ ಆ್ಯಂಡ್ ಓಪನ್ ಎಜುಕೇಷನ್ ಮೇನ್ಲಿ ಫಾರ್ ದ ಪೀಪಲ್ ಹೂ ಕೆನಾಟ್ ಅಟೆಂಡ್ ದ ರೆಗ್ಯುಲರ್ ಕಾಲೇಜಸ್ ಅಂತ ಹೇಳಿ ಇರ್ಬೋದು. ಸೊ ಪ್ರತಿಯೊಂದು ಓಪನ್ ಯೂನಿವರ್ಸಿಟಿನ ಒಂದು ಉದ್ದೇಶ ಏನಾಗಿರುತ್ತೆ ಅಂತಂದರೆ, ಯಾರಿಗೆ ರೆಗ್ಯುಲರ್ ಕ್ಲಾಸಿಗೆ ಬಂದು ಒಂದು ಉನ್ನತ ಶಿಕ್ಷಣವನ್ನು ಅಥವಾ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯವಾಗೋದಿಲ್ವೋ, ಸೊ ಅವರಿಗೆ ಡಿಸ್ಟೆನ್ಸ್ ಲರ್ನಿಂಗನ್ನು ಕೊಡಬೇಕು ಅನ್ನುವಂತಹ ಒಂದು ಮೂಲ ಉದ್ದೇಶದಿಂದ ಓಪನ್ ಯೂನಿವರ್ಸಿಟಿಗಳು ಇವತ್ತು ನಮ್ಮ ಭಾರತದಲ್ಲಿ ಸ್ಥಾಪನೆಯಾಗಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ IGNOU, ಇದು ನ್ಯೂ ದೆಹಲಿಯಲ್ಲಿದೆ. ಇದು 1985ರಲ್ಲಿ ದ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಇಂದ ಜಾರಿಗೊಂಡಂತಹ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಮತ್ತು ತುಂಬ ಇಂಪಾರ್ಟೆಂಟ್ ಆದಂಥ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಯಾಕೆಂದರೆ 3 ಮಿಲಿಯನ್ ಸ್ಟೂಡೆಂಟ್ಸ್ಗಳು ಇವತ್ತು ಈ ಒಂದು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಏನಿದೆ ಇದರಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ಬೋದು. ಸೊ UG ಆಗಿರ್ಬೋದು, PG ಆಗಿರ್ಬೋದು, ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಅಥವಾ ಡಾಕ್ಟರೇಟ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಹೀಗೆ ಭಾಳಷ್ಟು ಪ್ರೋಗ್ರಾಮ್ಗಳನ್ನು ಇವತ್ತು IGNOU ಇವತ್ತಿಗೂ ಕೂಡ ಟ್ರೆಂಡಲ್ಲಿರುವಂಥ ಒಂದು ಓಪನ್ ಯೂನಿವರ್ಸಿಟಿ ಅಂತ ಹೇಳಿ ತಗೊಳ್ಬೋದಾಗಿದೆ. ನೆಕ್ಸ್ಟು ನಳಂದ ಓಪನ್ ಯೂನಿವರ್ಸಿಟಿ, ಇದು ಪಾಟ್ನಾದಲ್ಲಿದೆ. ಸೊ ಇದು 1987ರಲ್ಲಿ ಬಿಹಾರ್ನಲ್ಲಿ ಇದು ಸ್ಥಾಪನೆಗೊಳ್ಳುತ್ತೆ. ದ ಓನ್ಲಿ ಓಪನ್ ಯೂನಿವರ್ಸಿಟಿ ಇನ್ ಬಿಹಾರ್ ಅಂತ ಹೇಳ್ಬೋದು. ಇದು ಸೇಮ್ UG, PG, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಹೀಗೆ ಬಹಳಷ್ಟು ಒಂದು ಶಿಕ್ಷಣವನ್ನು ಓಪನ್ ಡಿಸ್ಟೆನ್ಸ್ ಲರ್ನಿಂಗಲ್ಲಿ ನಳಂದ ಓಪನ್ ಯೂನಿವರ್ಸಿಟಿ ಕೊಡ್ತಾ ಇದೆ ಅನ್ನೋದನ್ನು ನೋಡ್ಬೋದು. ನೆಕ್ಸ್ಟು ವರ್ಧಮಾನ ಮಹಾವೀರ ಓಪನ್ ಯೂನಿವರ್ಸಿಟಿ ಕೋಟಾ. ಸೊ ಇದು ರಾಜಸ್ಥಾನದಲ್ಲಿರುವಂಥದ್ದು. ಇದು 1987ರಲ್ಲಿ ರಚನೆಗೊಂಡಿರುವಂತಹ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ಕೂಡ ಮೊದಲು ಕೋಟಾ ಓಪನ್ ಯೂನಿವರ್ಸಿಟಿ ಅಂತ ಇರುತ್ತೆ. ನಂತರದಲ್ಲಿ ಅದನ್ನು ವರ್ಧಮಾನ ಮಹಾವೀರ ಓಪನ್ ಯೂನಿವರ್ಸಿಟಿ ಅಂತ ಹೇಳಿ ಮರುನಾಮಕರಣವನ್ನು ಮಾಡ್ತಾರೆ. ಇದು ರಾಜಸ್ಥಾನದಲ್ಲಿರುವಂಥ ಏಕೈಕ ಲಾರ್ಜೆಟ್ ಓಪನ್ ಯೂನಿವರ್ಸಿಟಿ ಅಂತ ಹೇಳಿ ಕರಿಬೋದು. ಸೇಮ್ ಇದು ಕೂಡ UG, PG, ಡಿಪ್ಲೊಮೊ ಸರ್ಟಿಫಿಕೇಟ್ಸ್ ಆ್ಯಂಡ್ ಪ್ರೊಫೆಷನಲ್ ಕೋರ್ಸಸ್ಗಳನ್ನು ಕೂಡ ಓಪನ್ ಡಿಸ್ಟೆನ್ಸ್ ಲರ್ನಿಂಗಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅನ್ನೋದು ನೋಡ್ಬೋದು. ನಮ್ಮ ಕರ್ನಾಟಕದಲ್ಲೂ ಕೂಡ ಮೈಸೂರಿನಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಈ ತರಗತಿಯ ಕೊನೆಯ ಪ್ರಶ್ನೆ ಇದು. ರಾಷ್ಟ್ರೀಯ ಮಾನ್ಯತಾ ಮಂಡಳಿಯು ಅಂದರೆ NBA ಈ ಕೆಳಗಿನ ಯಾವ ಮಾನ್ಯತೆ ಸಂಸ್ಥೆಗೆ ಸಂಬಂಧಪಟ್ಟಿದೆ? ಸೊ ನ್ಯಾಷನಲ್ ಬೋರ್ಡ್ ಆಫ್ ಅಗ್ರಿಡಿಯೇಷನ್ ಅಂತ ಕರಿತೀವಿ. ಸೊ ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾವುದಕ್ಕೆ ಅದು ಏನಂತ ಹೇಳ್ತಾರೆ ಮಾನ್ಯತೆಯನ್ನು ಕೊಡುತ್ತೆ ಅನ್ನೋದು ನೋಡೋದಾದರೆ, ದೂರ ಶಿಕ್ಷಣ ಸಂಸ್ಥೆಗಳು, ತಾಂತ್ರಿಕ ಶಿಕ್ಷಣ ಒದಗಿಸುವ ಸಂಸ್ಥೆಗಳು, ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು, ಸಂಸ್ಥೆ ಒದಗಿಸುವ ತಾಂತ್ರಿಕ ಕಾರ್ಯಕ್ರಮ ಅಂತ ಇದೆ. ಸೊ ಆನ್ಸರ್ ಬಂದು ತಾಂತ್ರಿಕ ಶಿಕ್ಷಣ ಒದಗಿಸುವಂಥ ಸಂಸ್ಥೆಗಳು. ತಾಂತ್ರಿಕ ಶಿಕ್ಷಣ ಅಂತಂದರೆ ಒಂದು ಟೆಕ್ನಿಕಲ್ ಎಜುಕೇಷನನ್ನು ಕೊಡುವಂಥ ಸಂಸ್ಥೆಗಳಿಗೆ ಮಾನ್ಯತೆಯನ್ನು ಕೊಡುವಂಥ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ NBA. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಯಾಕೆಂದರೆ ಇದ್ರ ಮೇಲೆ ಕ್ವಶನ್ ಬರ್ತಾ ಇರುತ್ತೆ. ಹಾಗಾಗಿ NBA ನ್ಯಾಷನಲ್ ಬೋರ್ಡ್ ಆಫ್ ಅಗ್ರಿಡಿಯೇಷನ್. ಸೊ ಇದು ಜಾರಿಯಾಗಿರುವಂಥದ್ದು AICT ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅನ್ನುವಂತಹ ಒಂದು ಸಂಸ್ಥೆಯ ಅಡಿಯಲ್ಲಿ ಒಂದು ಆ್ಯಕ್ಟ್ನ ಮುಖಾಂತರವಾಗಿ ಇದು ಜಾರಿಯಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ MBA ಅನ್ನುವಂಥದ್ದು 7 ಜನವರಿ 2010ರಲ್ಲಿ ಒಂದು ಅಟೋನಾಮಸ್ ಬಾಡಿಯಾಗಿ ಇದು
ಸ್ಥಾಪನೆ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ಇದರ ಒಂದು ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ದ ಅಶ್ಯೂರೆನ್ಸ್ ಆಫ್ ಕ್ವಾಲಿಟಿ ಆ್ಯಂಡ್ ರಿಲೆವೆನ್ಸ್ ಟು ಟೆಕ್ನಿಕಲ್ ಎಜುಕೇಷನ್, ಎಕ್ಸ್ಪೆಷಲಿ ದ ಪ್ರೋಗ್ರಾಮ್ ಇನ್ ದ ಪ್ರೊಫೆಷ್ನಲ್ ಆ್ಯಂಡ್ ಟೆಕ್ನಿಕಲ್ ಡಿಸಿಪ್ಲಿನೀಸ್ ಅಂತ ಹೇಳಿ ಕರೆದಿದ್ದಾರೆ. ಸೊ MBA ಅನ್ನುವಂಥದ್ದು ಇಂಜಿನಿಯರಿಂಗ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್, ಸೊ ಫಾರ್ಮಸಿ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್, ಕ್ಯಾಟರಿಂಗ್ ಟೆಕ್ನಾಲಜಿ ಮತ್ತು ಟೂರಿಸಮ್ ಆಗಿರ್ಬೋದು. ಸೊ ಈ ರೀತಿ ಪ್ರೊಫೆಷ್ನಲ್ ಅಥವಾ ಟೆಕ್ನಿಕಲ್ ಎಜುಕೇಷನ್ ಅಂತ ಏನಿರುತ್ತೋ, ಸೊ ಇಂತಹ ಸಂಸ್ಥೆಗಳಿಗೆ ಒಂದು ಮಾನ್ಯತೆಯನ್ನು ಕೊಡುವಂಥದ್ದು. ಸೊ MBAಯಿಂದ ಎ ರ್ಯಾಂಕ್ ಪಡ್ಕೊಂಡಿದೆ ಅಥವಾ ಎ ಗ್ರೇಡನ್ನು ತೊಗೊಂಡಿದೆ, ಬಿ ಗ್ರೇಡನ್ನು ತೊಗೊಂಡಿದೆ ಅಂತ ಹೇಳಿದ್ರೆ, ಸೊ ಟೆಕ್ನಿಕಲ್ ಎಜುಕೇಷನ್ ಸಂಸ್ಥೆಗಳು ಎ ಗ್ರೇಡ್ ತೊಗೊಂಡಿದೆಯಾ ಅಂತ ಬಂದಾಗ, ಸೊ ಅದರ ಒಂದು ಮಾನ್ಯತೆ ಅನ್ನುವಂಥದ್ದು ಸಮಾಜದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ MBA ಅನ್ನುವಂಥದ್ದು ಒಂದು ಟೆಕ್ನಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಸಂಸ್ಥೆಗಳಿಗೆ ರ್ಯಾಂಕನ್ನು ಕೊಡುತ್ತೆ ಅಥವಾ ಒಂದು ಮಾನ್ಯತೆಯನ್ನು ಕೊಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. MBA ರೀತಿಯಲ್ಲೇ ನ್ಯಾಕ್. ಸೊ ನ್ಯಾಕ್ ಬಗ್ಗೆ ನಾವು ಆಲ್ಮೋಸ್ಟ್ ಕೇಳಿರ್ತೀವಿ. ಸೊ ನ್ಯಾಕ್ ಅಂತ ಹೇಳಿದ್ರೆ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಗ್ರಿಡೇಷನ್ ಕೌನ್ಸಿಲ್ ಅಂತ ಹೇಳಿ, ಇದು 1994ರಲ್ಲಿ ಜಾರಿಗೆ ಬಂದಿರುವಂತಹ ಸಂಸ್ಥೆ. ಇದರ ಒಂದು ಹೆಡ್ ಕ್ವಾರ್ಟರ್ ಬಂದು ಬೆಂಗಳೂರಿನಲ್ಲಿದೆ. ಸೊ ಈ ನ್ಯಾಕ್ ಇದೆಯಲ್ಲ, ಸೊ ಇದು ಯಾವ ಸಂಸ್ಥೆಗಳಿಗೆ ಒಂದು ಮಾನ್ಯತೆಯನ್ನು ಕೊಡುತ್ತೆ ಅಂತ ಅಂದರೆ, ದ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಏನಿದೆ, ಸೊ ಇದರ ಅಡಿಯಲ್ಲಿ ಇರುವಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ನ್ಯಾಕ್ ಅನ್ನುವಂಥದ್ದು ಗ್ರೇಡ್ಗಳನ್ನು ಕೊಡ್ತಾ ಹೋಗುತ್ತೆ. ಸೊ ಈ ನ್ಯಾಕ್ ಅನ್ನುವಂಥದ್ದು 1986ರಲ್ಲಿ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಅಂತ ಹೇಳಿ ಒಂದು ಆ್ಯಕ್ಟ್ ಬರುತ್ತೆ. ಸೊ ಇದರ ಅಡಿಯಲ್ಲಿ ಜಾರಿಗೆ ಬಂದಿರುವಂಥ ಸಂಸ್ಥೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇಲ್ಲಿ ನ್ಯಾಕ್ ಅನ್ನುವಂಥದ್ದು 8 ರೀತಿಯ ಗ್ರೇಡ್ಗಳನ್ನು ಕೊಡ್ತಾ ಹೋಗುತ್ತೆ. A++, A+, B++, B+, C ಮತ್ತು D. ಸೊ ಯಾವ ಆಧಾರದ ಮೇಲೆ ಗ್ರೇಡ್ಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಶಿಕ್ಷಣ ಸಂಸ್ಥೆ ಅಂತ ತಗೊಂಡಾಗ ಆ ಶಿಕ್ಷಣ ಸಂಸ್ಥೆಯಲ್ಲಿ ಶೈಕ್ಷಣಿಕ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ, ಫಲಿತಾಂಶಗಳು ಹೇಗಿದೆ, ಪಠ್ಯಕ್ರಮದ ವ್ಯಾಪ್ತಿ ಹೇಗಿದೆ, ಬೋಧನಾ ಕಲಿಕಾ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ, ಅಧ್ಯಾಪಕರು, ಸಂಶೋಧನೆಗಳು ಹೇಗೆ ನಡೆದಿದೆ, ಮೂಲ ಸೌಕರ್ಯಗಳು ಹೇಗಿದೆ, ಕಲಿಕಾ ಸಂಪನ್ಮೂಲಗಳು, ಸಂಘಟನೆ, ಆಡಳಿತ, ಆರ್ಥಿಕ ಯೋಗಕ್ಷೇಮ, ವಿದ್ಯಾರ್ಥಿಗಳಿಗೆ ನೀಡಲಾಗುವಂಥ ಮೂಲ ಸೌಕರ್ಯಗಳು ಇವೆಲ್ಲವೂ ಹೇಗಿದೆ ಅಂತ ಹೇಳಿ ಒಂದು ಗುಣಮಟ್ಟವನ್ನು ನಿರ್ಧರಿಸಿ ಮಾನದಂಡಗಳ ಅನುಗುಣವಾಗಿ ಏನು ಮಾಡ್ತಾರೆ, ಸಂಸ್ಥೆಗಳಿಗೆ ನ್ಯಾಕ್ ಅನ್ನುವಂಥದ್ದು ಮೌಲ್ಯಮಾಪನವನ್ನು ಮಾಡಿ ಗ್ರೇಡ್ಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ನ್ಯಾಕ್ ಏನು ಮಾಡುತ್ತೆ, 7 ರೀತಿಯ ಕ್ರೈಟೀರಿಯಾಗಳನ್ನು ಪ್ರಮುಖವಾಗಿ ಒಂದು ಮಾನದಂಡವಾಗಿ ಇಟ್ಕೊಂಡಿದೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಒಂದು ಟೀಚಿಂಗ್, ಲರ್ನಿಂಗ್, ಇವ್ಯಾಲ್ಯೂಯೇಷನ್, ರಿಸರ್ಚ್ ಮತ್ತು ಇನೋವೇಷನ್, ಎಕ್ಸ್ಟೆನ್ಷನ್ ಮತ್ತು ಲರ್ನಿಂಗ್ ರಿಸೋರ್ಸ್ ಹೇಗಿದೆ, ಸ್ಟೂಡೆಂಟ್ ಸಪೋರ್ಟ್ ಮತ್ತು ಪ್ರೋಗ್ರೆಷನ್ ಹೇಗಿದೆ, ಗವರ್ನೆನ್ಸ್, ಲೀಡರ್ಶಿಪ್, ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ ಹಾಗೆ ಬೆಸ್ಟ್ ಪ್ರಾಕ್ಟೀಸ್ ಹೇಗಿದೆ, ಇವೆಲ್ಲವನ್ನು ನೋಡಿ ಏನು ಮಾಡುತ್ತೆ ನ್ಯಾಕ್ ಅನ್ನುವಂಥದ್ದು ಗ್ರೇಡನ್ನು ಕೊಡುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ನ್ಯಾಕ್ ರೀತಿಯಲ್ಲಿ ನಾವು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕೂಡ ನೋಡ್ಬೋದು. ಸೊ NCTE ಅಂತ ಹೇಳಿ, ಸೊ ಇದು ಭಾರತ ಸರ್ಕಾರದ ಶಾಸನಬದ್ಧ ಸಂಸ್ಥೆ ಅಂತ ಹೇಳ್ಬೋದು. ಇದು 1993ರ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿಯ ಕಾಯ್ದೆ ಅನುಸಾರವಾಗಿ 1995ರಲ್ಲಿ ಬಂದಿರುವಂತಹ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ ಅನ್ನೋದನ್ನು ನೋಡ್ಬೋದು. ಸೊ ಇದೇನು ಮಾಡುತ್ತೆ ಅಂದರೆ, ದೇಶಾದ್ಯಂತ ಶಿಕ್ಷಕರ ಶಿಕ್ಷಣದ ಯೋಜಿತ ಮತ್ತು ಸಂಘಟಿತ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು, ಶಿಕ್ಷಕರ ಶಿಕ್ಷಣಕ್ಕಾಗಿ ಮಾನದಂಡಗಳನ್ನು ನಿಯಂತ್ರಣ ಮಾಡುವಂಥದ್ದು, ನಿರ್ವಹಣೆ ಮಾಡುವಂಥದ್ದು, ಹೀಗೆ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಒಂದು ಯೋಜಿತ ಸಂಘಟಿತ ಅಭಿವೃದ್ಧಿಯನ್ನು ಸಾಧಿಸುವಂತಹ ಒಂದು ಸಂಸ್ಥೆ ಅಂತ ಹೇಳಿ ನಾವು NCTE ಸಂಸ್ಥೆಯನ್ನು ನಾವು ಕರಿಬೋದಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಓವರಾಲ್ ಅಂತ ಬಂದಾಗ ನಾವು ನ್ಯಾಕ್ ನೋಡ್ತೀವಿ. ಸೊ ಟೆಕ್ನಿಕಲ್ ಮತ್ತು ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಇಷ್ಟು ಸಂಸ್ಥೆಗಳನ್ನು ನಾವು ನೋಡ್ತೀವಿ. ಸೊ MBA ಈಗ ನಾವು ನೋಡಿದ್ದೀವಿ, AICTE, PCI, ಸೊ DCI, ಈ ರೀತಿ ಬಹಳಷ್ಟು ಸಂಸ್ಥೆಗಳಿದೆ. ಸೊ ಅವುಗಳ ಬಗ್ಗೆ ನೋಡ್ತಾ ಹೋಗೋಣ ಮುಂದೆ. ನೆಕ್ಸ್ಟ್ ಬಂದು ರ್ಯಾಂಕಿಂಗ್ ಅಂತ ಬಂದಾಗ NIRF ಈಗ ಆಲ್ರೆಡಿ ಸೊ ಇಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ. ಓವರಾಲ್ ಆಗಿ ಸೊ ಪ್ರತಿಯೊಂದು ಕಾಲೇಜ್ಗಳನ್ನು ಅಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಯಾವ ಕಾಲೇಜು ಬೆಸ್ಟ್ ಇದೆ, ಟಾಪಲ್ಲಿದೆ ಅಂತ ಹೇಳಿ ರ್ಯಾಂಕನ್ನು ಕೊಡುವಂಥದ್ದು NIRF ಅಂತ ಹೇಳಿ ನೋಡ್ಬೋದು. ಸೊ ಹಾಗಾಗಿ ಇಲ್ಲಿ ನ್ಯಾಕ್ ಅಂತ ಹೇಳಿ ಬಂದಾಗ ಓವರಾಲ್ ಆಗಿ ನಾವು ನ್ಯಾಕನ್ನು ತಗೊಂಡಾಗ ಸೊ ಏನು ಮಾಡುತ್ತೆ ಅಂದರೆ 8 ರೀತಿಯಾದಂಥ ಗ್ರೇಡ್ಗಳನ್ನು ಕೊಡುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ಟೆಕ್ನಿಕಲ್ ಮತ್ತು ಪ್ರೊಫೆಷ್ನಲ್ ಕೋರ್ಸ್ ಅಂತ ಹೇಳಿ ಬಂದಾಗ ಸೊ NBA ನಾವು ನೋಡಿದ್ವಿ, ನ್ಯಾಷನಲ್ ಬೋರ್ಡ್ ಆನ್
ಬೋರ್ಡ್ ಆಫ್ ಅಗ್ರಿಡಿಯೇಷನನ್ನು ನೋಡಿದ್ವಿ. ಸೊ ಇದು ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಫಾರ್ಮಸಿ, ಸೊ ಆರ್ಕಿಟೆಕ್ಚರ್ ಪ್ರೋಗ್ರಾಮ್ಗಳಿಗೆ ಏನು ಮಾಡುತ್ತೆ ಅಂದರೆ ಒಂದು ಮಾನ್ಯತೆಯನ್ನು ಅಥವಾ ಗ್ರೇಡ್ಗಳನ್ನು ಕೊಡ್ತಾ ಹೋಗುತ್ತೆ. ಸೊ ಅದೇ ನಾವು ಟೆಕ್ನಿಕಲ್ ಎಜುಕೇಷನ್ ಅಂತ ಬಂದಾಗ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಹೇಳ್ಬೋದು. ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಬಂದು ಫಾರ್ಮಸಿ ಎಜುಕೇಷನ್ಗೆ ಕೊಡ್ತಾ ಹೋಗುತ್ತೆ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಬಂದು ಸೊ MCI ಆಗಿರ್ಬೋದು, ಮೆಡಿಕಲ್ MBBS MD ಕೋರ್ಸ್ ಇವುಗಳಿಗೆ ಕೊಡ್ತಾ ಹೋಗುತ್ತೆ. ಸೊ DCI ಬಂದು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಬಂದು ಡೆಂಟಲ್ ಎಜುಕೇಷನ್ಗೆ, ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಬಂದು ನರ್ಸಿಂಗ್ ಎಜುಕೇಷನ್ಗೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಬಂದು ಲಾ ಎಜುಕೇಷನ್ ಅಥವಾ LLB ಲಾ ಕಾಲೇಜ್ಗಳಿಗೆ. ಸೊ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅಂತ ಇದೆ, ಸೊ ಇದು ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಕೊಡುತ್ತೆ. ಸೊ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ಸ್ ಬಂದು BEd ಸ್ಟೂಡೆಂಟು, MED ಮಾಡ್ತಿರುವಂಥ ಕಾಲೇಜ್ಗಳು ಅಥವಾ DED, ED, ಸೊ ಇಂತಹ ಒಂದು ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಏನು ಮಾಡುತ್ತೆ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅನ್ನೋಂಥದ್ದು ಒಂದು ಮಾನ್ಯತೆಯನ್ನು ಅಥವಾ ಗ್ರೇಡ್ಗಳನ್ನು ಕೊಡುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಸೊ ರ್ಯಾಂಕಿಂಗ್ ಅಂತ ಬಂದಾಗ ಈಗ ಆಲ್ರೆಡಿ ನಾವು ನೋಡಿದ್ದೀವಿ, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತೇಳಿ 2015 ಬಂದಿದೆ. ಸೊ ಇದು ಪ್ರತಿಯೊಂದು ಯೂನಿವರ್ಸಿಟಿಗಳನ್ನು, ಇಂಜಿನಿಯರಿಂಗ್ ಕಾಲೇಜ್ಗಳನ್ನು, ಮೆಡಿಕಲ್, ಲಾ, ಮ್ಯಾನೇಜ್ಮೆಂಟ್, ಫಾರ್ಮಸಿ ಎಲ್ಲ ಕಾಲೇಜ್ಗಳನ್ನು ಇಲ್ಲಿ ಒಂದು ತೆಗೆದುಕೊಂಡು ಸೊ ಅದರಲ್ಲಿ ಟಾಪ್ ಬೆಸ್ಟ್ ಯಾವ ಕಾಲೇಜ್ ಇದೆ ಅಂತೇಳಿ ರ್ಯಾಂಕಿಂಗನ್ನು ಕೊಡುವಂಥ ಸಂಸ್ಥೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಸೊ ಇಲ್ಲಿವರೆಗೂ ಬಹಳಷ್ಟು ಮಾಹಿತಿಯನ್ನು ನಾವು ಪ್ರಶ್ನೋತ್ತರಗಳಿಂದ ತಿಳ್ಕೊಂಡಿದ್ದೀವಿ. ಸೊ ಮುಂದಿನ ತರಗತಿಯಲ್ಲಿ ಕೂಡ ಇನ್ನೊಂದಿಷ್ಟು ಬಹಳಷ್ಟು ಪ್ರಶ್ನೆಗಳಿದೆ. ಸೊ ಅದಕ್ಕೂ ಕೂಡ ಈ ಕ್ವಶನ್ಗಳೇನಿದೆ ಭಾಳಷ್ಟು ಇಂಪಾರ್ಟೆಂಟು ಇನ್ನು ಮುಂದಿನ ತರಗತಿಯಲ್ಲಿ. ಏನಕ್ಕೆ ಅಂದರೆ ನಾವು ರಿಸರ್ಚ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು, ಟೀಚರ್ಸ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು, ಸೊ ಈ ಎರಡೂ ಸಿಲೆಬಸ್ನ ಮೇಲೆ ಕೇಳಲಾಗಿರುವಂಥ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ತರಗತಿಯನ್ನು ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.